ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂವಾದಕ್ಕೆ ಸ್ವಾಗತ. ಜಿ ಸಂವಾದದಲ್ಲಿ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ನವರು ಮತ್ತೊಂದು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಗೃಹ ಮಂತ್ರಿಗಳ ವಿಚಾರಕ್ಕೆ ಬರೋದಾದರೆ ಪ್ರಿಯಾಂಕ ಖರ್ಗೆ ಅವರು RSS ಕುರಿತಂತೆ ಒಂದು ಪತ್ರವನ್ನು ರವಾನೆ ಮಾಡಿದ್ದಾರೆ. ಧಾರ್ಮಿಕವಾಗಿ ಸಾಮಾಜಿಕವಾಗಿ ಹಲವಾರು ಕಾರ್ಯಗಳನ್ನು ಮಾಡ್ತಾ ಇರುವಂತಹ RSS ನೋಂದಣಿಯನ್ನು ಮಾಡಿಸ್ಕೊಡ್ಲಿ, ಜೊತೆಗೆ ಹಲವಾರು ಮಾಹಿತಿಯನ್ನು ಸಾರ್ವಜನಿಕವಾಗಿ ಬಲಪಡಿಸುವಂಥ ನಿಟ್ಟಿನಲ್ಲಿ ಈ ರಿಜಿಸ್ಟರ್ ಪ್ರಕ್ರಿಯೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ RSS ಚಿಂತನೆಗಳಿರಲಿ ಅನ್ನುವಂಥ ನಿಟ್ಟಿನಲ್ಲಿ ಮೋಹನ್ ಭಾಗವತ್ ಅವರಿಗೆ RSS ಮುಖ್ಯಸ್ಥರಿಗೆ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಮೋಹನ್ ಭಾಗವತ್ ಅವರು ಏನು ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಿಂದೂ ಧರ್ಮಕ್ಕೂ ಕೂಡ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನುವಂತಹ ಪ್ರತ್ಯುತ್ತರ. ಇದಕ್ಕೆ ಇಂಥ ಉಡಾಫೆ ಉತ್ತರಗಳೆಲ್ಲ ಬೇಡ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂಥೇಳಿ ನೇರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಖಡಕ್ಕಾಗಿ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ರೈಟ್, ಈ ಒಂದು ವಿಚಾರದಲ್ಲಿ ಯಾವ ಕಡೆಯಿಂದನೂ ದೋಷ ಅನ್ನೋದು ಕಾಣುವುದಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಗೃಹ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಿರುವಂಥ ಇಂತಹ ಸಂದರ್ಭದಲ್ಲಿ ಡೆಫಿನೆಟ್ಲಿ ಯಾವುದಾದ್ರೂ ಸಂಘ ಸಂಸ್ಥೆಗಳು ಅಂದರೆ ಅದು ನೋಂದಣಿ ಆಗಬೇಕು, ಅದಕ್ಕೆ ಈ ರೀತಿ ಕರಾರುಗಳಿರುತ್ತೆ. ಈ ಮಾಹಿತಿಯನ್ನು ಒದಗಿಸಿ ಪ್ಲಸ್ಸು ಮೈನಸ್ ಏನೇ ಇದ್ದರೂ ಕೂಡ ಅದು ಪಾರದರ್ಶಕತೆಯಿಂದ ಇರಬೇಕು ಅಂತ ಕೇಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಅಕ್ಷರಶಃ ಸರಿಯಾದಂಥ ನಿರ್ಧಾರವನ್ನು ತಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ RSS ಯಾವ ತೀರ್ಮಾನಕ್ಕೆ ಬರುತ್ತೆ, ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ, ಅದಕ್ಕೆ BJP ಏನು ಹೇಳುತ್ತೆ, ಇದು ಅವರಿಗೆ ಬಿಟ್ಟಂಥ ವಿಚಾರ. ಕಾನೂನಾತ್ಮಕವಾಗಿ ಯಾವೆಲ್ಲ ಸ್ಟೆಪ್ಸ್ಗಳನ್ನು ತಗೋಬೇಕು ಅದನ್ನು ತಗೊಳ್ಳಿ. ಬಟ್ ವೈ ನಾವ್, ಯಾಕೀಗ? ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. 3 ವರ್ಷದ ಆಡಳಿತದಲ್ಲಿ ಬಹಳಷ್ಟು ಜನ ಹೈರಾಣಾಗಿದ್ದಾರೆ. ರೈಟ್ ನಾವು ಪ್ರಿಯಾಂಕ್ ಖರ್ಗೆ ಅವರ ಧೋರಣೆಯನ್ನು ಗಮನಿಸೋದಾದರೆ ಒಂದು ಸತಿ ಗೃಹ ಇಲಾಖೆ ಸಿಗಲಿ, ಆಮೇಲೆ ನಾನು ಯಾವ್ಯಾವ ಪ್ರಶ್ನೆಯನ್ನು ಯಾರ್ಯಾರಿಗೆ ಕೇಳಬೇಕು ಆ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತೀನಿ ಅನ್ನೋ ಒಂದು ಧಾಟಿ ಕೂಡ ಕಂಡು ಬರ್ತಾ ಇದೆ. ಬಟ್ ವ್ಯಾಲಿಡ್ ಕ್ವಶನ್. ಬಟ್ ಈಗ ಕೇಳ್ತಿರೋದು ರಾಜ್ಯದ ಜನಸಾಮಾನ್ಯರ, ನಿಮಗೆ ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿರುವಂಥ ಇಂಥ ಸಂದರ್ಭದಲ್ಲಿ ನಾಡಿನ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿದ್ದಂತಹ ನೀವು ಇದೊಂದು ಸಬ್ಜೆಕ್ಟನ್ನು ಕೊಟ್ಟಿದ್ದೀರೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಇಟ್ ಈಸ್ ಅ ವ್ಯಾಲಿಡ್ ಇನ್ಫಾರ್ಮೇಷನ್. RSS ನೋಂದಣಿ ಆಗಲೇಬೇಕು. ಆ ನಿಟ್ಟಿನಲ್ಲಿ ನೀವು ತಗೊಳ್ತಿರುವಂತಹ ನಿರ್ಧಾರ ಕೂಡ ಸರಿಯಾಗಿದೆ. ಬೆಲೆ ಏರಿಕೆಯಿಂದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಕರ್ನಾಟಕ ಒದ್ದಾಡ್ತಾ ಇದೆ. ಗ್ಯಾರಂಟಿಯ ಪರಿಷ್ಕರಣೆ ಆಗ್ತಾ ಇದೆ. ಹಲವಾರು ಯೋಚನೆಗಳು ಜನಸಾಮಾನ್ಯರ ನಡುವೆ ಬಂದಿರುವಾಗ ಈ RSS ಅನ್ನುವಂಥ ಸಬ್ಜೆಕ್ಟನ್ನು ತಂದಿರೋ ಕುರಿತಂತೆ ನಾವು ಡೀಟೇಲ್ ಆಗಿ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ರಾಜ್ಯ ರಾಜಕೀಯದಲ್ಲಿ ಮತ್ತೆ RSS ಕದನ. ಪ್ರಿಯಾಂಕ್ ಖರ್ಗೆ ಮತ್ತು RSS ಅಂದಾಗ ಇದೊಂಥರ ಹಳೆ ನಂಟಿದ್ದಾಗೆ. ಆಗಾಗ ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಇರ್ತಾರೆ, ತಪ್ಪೇನೂ ಇಲ್ಲ. ಯಾಕಂದರೆ RSS ಅಂದಾಗ ನೀವು ಯಾವುದೇ ಒಳ್ಳೆಯ ಕೆಲಸ ಮಾಡಿದ್ರೂ ಕೂಡ ಅದರ ಬಗ್ಗೆ ಯಾರೂ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿಲ್ಲ, ಇಫ್ ಇಟ್ ಈಸ್ ಒಳ್ಳೆಯ ಕೆಲಸಗಳು. ಬಟ್ ಮಾಡ್ತಿರುವಂಥ ಕೆಲಸಗಳು ಪಾರದರ್ಶಕವಾಗಿರಬೇಕು, ಜನಸಾಮಾನ್ಯರನ್ನು ತಲುಪಬೇಕು, ಅದಕ್ಕೊಂದು ಆಡಿಟ್ ಇರಬೇಕು ಅನ್ನೋದಾದರೆ, ಅಂದರೆ ಲೆಕ್ಕ ಇರಬೇಕು ಅನ್ನೋದಾದರೆ ಯಾಕೆ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ನೀವು ಅನ್ನುವಂಥ ನೇರ ಪ್ರಶ್ನೆ. ಸಂವಿಧಾನಬದ್ಧವಾಗಿ ರಾಷ್ಟ್ರ ನಡೀತಾ ಇದ್ದಾಗ ಈ ಪ್ರಶ್ನೆ ಕೇಳೋ ತಪ್ಪ? ಗೃಹ ಇಲಾಖೆಯ ಜವಾಬ್ದಾರಿಯನ್ನು ತಗೊಂಡಾಗ ಇಟ್ಸ್ ಅ ವ್ಯಾಲಿಡ್ ಕ್ವಶನ್ ಕೇಳಿದ್ದಾರೆ. ಆದರೆ ಇದಕ್ಕೆ RSS ಮುಖ್ಯಸ್ಥರು ಏನು ಹೇಳಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಹಿಂದೂ ಧರ್ಮಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ, ಈ ಥರದೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಉಡಾಫೆಗಳೆಲ್ಲ ಬೇಕಾಗಿಲ್ಲ. ರಿಜಿಸ್ಟ್ರೇಷನ್ ಬಗ್ಗೆ ಗಮನ ಹರಿಸಿ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಪ್ರತ್ಯುತ್ತರ ಆಗಿರುವಂಥದ್ದು. ಇದು ಒಂದು ಆಯಾಮ. ಲೆಟ್ ಅಸ್ ಡಿಸ್ಕಸ್ ಆನ್ ದಿಸ್. ಇದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ. ಬಟ್ ವೈ ನಾವ್, ಯಾಕೀಗ ಅನ್ನೋದು ಕೂಡ ಸಹಜವಾಗಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಪತ್ರಕರ್ತರಾಗಿ ನಮಗೆ ಬರುತ್ತೆ. ರಾಜ್ಯದ ಜನಸಾಮಾನ್ಯರು ಬೆಲೆ ಏರಿಕೆಯಿಂದ ಬದುಕನ್ನು ಕಟ್ಕೊಳ್ಳೋದಕ್ಕೆ ತತ್ತರಿಸಿರುವಂಥ ಸನ್ನಿವೇಶದಲ್ಲಿ ನೀವು ವಾರ 15 ದಿವಸಕ್ಕೆ ಈ ಥರ ಸಬ್ಜೆಕ್ಟ್ಗಳನ್ನು ಕೊಟ್ಟು ಜನರನ್ನು ಡೈವರ್ಟ್ ಮಾಡಿಬಿಟ್ರೆ ಜನಸಾಮಾನ್ಯರಿಗೆ ಗ್ಯಾರಂಟಿಗಾಗಿ ಪ್ರಶ್ನೆ ಮಾಡೋರಿದ್ರೋ ಏನೋ. ಯಾಕೆ ನನಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ, ಯಾಕೆ ಗೃಹ ಜ್ಯೋತಿಯಲ್ಲಿ ಪರಿಷ್ಕರಣೆ, ಯಾಕೆ ಬಸ್ನ ಡೋರ್ ಕಿತ್ತೋಗಿದೆ, ಯಾಕೆ ಬಾನಟ್ ಇಲ್ಲ, ಯಾಕೆ ಟಯರ್ ದಾರಿಲಿ ಹೋಗ್ತಾ ಇದ್ದಂಗೆ ಬಸ್ಟ್ ಆಯಿತು, ನಾನು ಐ ಆಮ್ ಅ ಟ್ಯಾಕ್ಸ್ ಪೇಯರ್, ಬೆಲೆ ಏರಿಕೆಯಿಂದ
ನಾನು ಅತಿ ಹೆಚ್ಚು ಸಂಬಳವನ್ನು ತಗೊಂಡ್ರೂ ಕೂಡ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ, ಸರ್ಕಾರಿ ಶಾಲೆಗಳು ಯಾಕೆ ಬಂದಾಗ್ತಿದ್ದಾವೆ, ಸರ್ಕಾರಿ ಆಸ್ಪತ್ರೆಗಳು ಯಾಕೆ ಹಿಂಗಾಗಿದ್ದಾವೆ, ಮಂಡ್ಯದಲ್ಲೇ ನೋಡಿ 300 ಸರ್ಕಾರಿ ಶಾಲೆ ಬಂದ್ ಮಾಡಿದ್ದಾರೆ ಅನ್ನೋದಾದರೆ, ಹೀಗೆ ಹಲವಾರು ಪ್ರಶ್ನೆಗಳಿತ್ತು. ಮಳೆಗಾಲ ಬೇರೆ ಬರ್ತಾ ಇದೆ, ರೈತರ ಬದುಕು ಮೂರಾಬಟ್ಟಿಯಾಗಿದೆ, ಬದುಕನ್ನು ಕಟ್ಕೊಳ್ಳೋದು ಕಷ್ಟ ಆಗಿದೆ. ಇವತ್ತಿಗೂ ಕೂಡ ಒಂದು ಮಗು ರೈತನ ಚಿತ್ರ ಬಿಡಿಸಪ್ಪ ಅಂತ ಹೇಳಿದ್ರೆ ಹರಿದೋಗಿರೋ ಪಂಚೆ, ಕೈಯಲ್ಲೊಂದು ಕೋಲು, ಆಕಾಶ ನೋಡುವಂಥ ರೈತನ ಚಿತ್ರ ಬಿಡಿಸ್ತಾನೆ ಅನ್ನೋದಾದರೆ ಅದಕ್ಕೆ ಸರ್ಕಾರಗಳು ಕೂಡ ನೇರ ಹೊಣೆಯಾಗಿರುತ್ತೆ. ಇಂಥ ಹಲವಾರು ಪ್ರಶ್ನೆಗಳನ್ನು ಕೇಳಬೇಕಾದಂತಹ ಆ ಜನಸಾಮಾನ್ಯರ ಮನಸ್ಸಿಗೆ ಈಗ RSS ಅನ್ನೋ ಹೊಸ ಸಬ್ಜೆಕ್ಟನ್ನು ಕೊಟ್ಟಿದ್ದೀರಿ. ಇಟ್ ಈಸ್ ಅಬ್ಸಲ್ಯೂಟ್ಲಿ ಡೈವರ್ಟಿಂಗ್. ಸೊ ಹಾಗಾಗಿ ಈ RSS ಕುರಿತಂತೆ ಹಲವು ನಾಯಕರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಈಗ ಅಮೇರಿಕಾನಲ್ಲಿ RSS ಅವರು ಲಾಬಿ ಮಾಡಿದ್ದಾರೆ, ಗೊತ್ತಿರಬೇಕಲ್ಲ ತಮಗೆಲ್ಲ. ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂದ್ಬಿಟ್ಟು ಒಂದು ಲಾ ಫರ್ಮನ್ನು ಇವ್ರು ಹೈರ್ ಮಾಡ್ತಾರೆ. ಏನಕ್ಕೆ? ಅಮೇರಿಕಾನಲ್ಲಿ RSS ಬಗ್ಗೆ ತಪ್ಪು ಕಲ್ಪನೆ ಇದೆ ಅಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಒಂದು ರಿಪೋರ್ಟ್ ತರುತ್ತೆ ಅಧಿಕೃತವಾಗಿ, ಈ ಸಂಸ್ಥೆ ಸರಿ ಇಲ್ಲ ಅಂತ. ಇವರಿಗೆ ಮತ್ತು ಈ ಕೆಲವು ಇಸ್ಲಾಮಿಕ್ ಸಂಸ್ಥೆಗಳೇನಿದೆ ಅವ್ರಿಗೆ ಹೋಲಿಕೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ಅವರು. ಇಲ್ಲ ಹಾಗೆ ನಾವು ಇಲ್ಲ ಅಂದ್ಬಿಟ್ಟು ಇವರು ಒಂದು ಲಾಬಿ ಮಾಡಲಿಕ್ಕೆ ಅಂದ್ಬಿಟ್ಟು $330,000 ಒಂದು ಲೀಗಲ್ ಫರ್ಮಿಗೆ ಹೈರ್ ಮಾಡ್ತಾರೆ, ಸ್ಕ್ವೇರ್ ಪ್ಯಾಟರ್ನ್ ಬಿಗ್ಸ್ ಅಂತ. ಸುಮಾರು 3 ಕೋಟಿ ರೂಪಾಯಿ ಒಂದು ಲಾ ಫರ್ಮಿಗೆ ಕೊಡ್ತಾರೆ. ಎಲ್ಲಿಂದ ಬಂದು ಸ್ವಾಮಿ ದುಡ್ಡು? ಇವತ್ತು ಇವರೆಲ್ಲ ಹೋಗ್ತಾ ಇದ್ದಾರಲ್ಲ, ಇವರೇ ಅಮೇರಿಕಾಗೆ, ಮೋಹನ್ ಭಾಗವತ್ ಅವ್ರು ಇರ್ಬೋದು, ದತ್ತಾತ್ರೇಯ ಹೊಸಬಾಳೆ ಅವರು ಇರ್ಬೋದು, ಹೋಗಿ RSS ಬಗ್ಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರಲ್ಲ. ವೈ ಇಸ್ ಇಟ್ ನೀಡೆಡ್? ಏನಕ್ಕೆ? ಹೇಗೆ ಹೋಗ್ತಾ ಇದ್ದಾರೆ ಗೊತ್ತಾಗಬಾರ್ದಾ? ನಾನು ಅಮೇರಿಕಾಗೆ ಹೋದರೆ, ರಾಹುಲ್ ಗಾಂಧಿ ಅವರು ಹೋದರೆ ನೀವೆಲ್ಲ ಕೇಳ್ತೀರಾ ಎಲ್ಲಿಂದ ಬಂತು ದುಡ್ಡು, ಹೇಗೆ ಬಂತು, ಅದು ಯಾರು ಕೊಡ್ತಾ ಇದ್ದಾರೆ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸರ್ಕಾರ ತಿಳ್ಕೊಳೋದು ಬೇಡ? ಒಬ್ಬ ಲೀಡರ್ ಆಫ್ ಆಪೋಸಿಷನ್ ಆಫ್ ಲೋಕಸಭಾ ಹೋದರೆ ನಿಮ್ಗೆ ತೊಂದರೆ, ಲೀಗಲಿ ಹೋದರೆ ತೊಂದರೆ. ಇವರೆಲ್ಲ ಹೆಂಗೆ ಹೋಗ್ತಾ ಇದ್ದಾರೆ? ಪ್ರತಿಯೊಂದು ಚರ್ಚ್ ಇರ್ಬೋದು, ಮಸೀದಿ ಇರ್ಬೋದು, ದೇವಸ್ಥಾನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕಾರ್ಮಿಕ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿ ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ಎಲ್ಲರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕಾನೂನು ಪಾಲನೆ ಮಾಡ್ತಾರೆ. ಇವ್ರು ಮಾಡೋದಿಲ್ಲ ಅಂತ ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೆ ಏನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನಾ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ? ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದರೂ ಒಂದು ಶಬ್ದ ಬಂದಿದೆಯಾ, ಪದ ಬಂದಿದೆಯಾ, ಧರ್ಮ ಅಂತ ಬಂದಿದೆಯಾ? ಒಂದು ತೋರಿಸ್ಬಿಡಿ ನನಗೆ. ನಾನು ಕೇಳ್ತಾ ಇರೋದೇನಪ್ಪ, ಭಾಳ ಸಿಂಪಲ್ ಪ್ರಶ್ನೆಗಳಲ್ಲ, 7 ಪ್ರಶ್ನೆಗಳು ಕೇಳಿದ್ದೀನಿ. ಆಯ್ತು, ನಿಮ್ಗೆ 7ಕ್ಕೂ ಕೊಡಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮೊದಲೇ 3-4 ನಾನು ಹೇಳಬೇಕಲ್ಲ. ನೀವು ಯಾವ ಕಾನೂನು ಅಡಿನಲ್ಲಿ ನೀವು ಅಸ್ತಿತ್ವದಲ್ಲಿದ್ದೀರಾ? ವಾಟ್ ಈಸ್ ಯುವರ್ ಲೀಗಲ್ ಸ್ಟೇಟಸ್? ನಿಮ್ಮ ಸಂಸ್ಥೆಯ ಸ್ಟ್ರಕ್ಚರ್ ಏನಿದೆ? ನಿಮ್ಮ ಮುಖ್ಯಸ್ಥರು ಯಾರು, ಆಫೀಸ್ ಬೇರರ್ಸ್ ಯಾರು, ಪ್ರತಿನಿಧಿಗಳು ಯಾರು? ಮತ್ತು ಇಷ್ಟು ದೊಡ್ಡ ಆಪ್ರೇಷನ್ ನಡೆಸ್ತಿರಲ್ಲ, ಸುಮಾರು 20 ಲಕ್ಷ ಜನ ಸೇರಿಸ್ತಾ ಇರ್ತಿರಲ್ಲ ನೀವು, ಇದಕ್ಕೆ ದೇಣಿಗೆ ಹೇಗೆ ಬರ್ತಾ ಇದೆ, ಯಾರು ಕೊಡ್ತಾ ಇದ್ದಾರೆ ಕೇಳಬೇಕಲ್ವಾ? ಆಗೋದಿಲ್ಲ. ಭಾಳ ಸರಳವಾದಂಥ ಪ್ರಶ್ನೆಗಳು ಕೇಳಿದ್ದೀನಿ, ಅದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಕೊಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ. ಕೊಟ್ಟಿಲ್ಲ ಅಂದರೆ ನೋಡೋಣ. ಏನಿದ್ರೂ ಕೂಡ ನಾವು ಕಾನೂನನ್ನು ಮೀರಿ, ಸಂವಿಧಾನವನ್ನು ಮೀರಿ ನಾವು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್ಸಂಘ ಚಾಲಕರಾದಂತಹ ಮೋಹನ್ ಜಿ ಭಾಗವತ್ ಅವರು ಹೇಳಿದ್ದಾರೆ ಅವಶ್ಯಕತೆ ಇಲ್ಲ ಅಂತ. ಯೋಜನೆ ಅದಕ್ಕೆ ನಾವು ಯಾರಿಗೂ ಕೇಳಲಾರದ ಪ್ರಶ್ನೆ ಇದು. ಇನ್ನು ಅಂಬೇಡ್ಕರ್ ಅವರು ಕೇಳಿದ್ರ ಇದು ರಿಜಿಸ್ಟರ್ ಇಲ್ಲ, ನಾನು ಬರಂಗಿಲ್ಲ. ಯಾರು ನಮ್ಮ ಮಹಾತ್ಮ ಗಾಂಧೀಜಿ ಅವರು ಕೇಳಿದ್ರ ಇದು RSS ರಿಜಿಸ್ಟರ್ ಇಲ್ಲ, ನಾನು RSS ಶಾಖೆಗೆ ಬರೋದಿಲ್ಲ ಅಂತ. ಪ್ರಣವ್ ಮುಖರ್ಜಿ ಅವರು ಕೇಳಿದ ರಾಷ್ಟ್ರಪತಿ. ಅರೆ, ಈ ದೇಶನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಆಡಳಿತ ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿ RSS, ಗೃಹ ಮಂತ್ರಿ RSS. ದೇಶದಲ್ಲಿ ಇವತ್ತು ಎಲ್ಲಕ್ಕಿಂತಲೂ ಹೆಚ್ಚು MLA-ಗಳು 2380 MLA-ಗಳು ಬಿಜೆಪಿ, ಅವರು ಎಲ್ಲರೂ RSS. ನೀವೇನ್ ಹೇಳ್ತೀರಿ RSS? ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ನನ್ನ ಒಳ್ಳೆ ಸ್ನೇಹಿತರು. ಯಾಕಂದ್ರೆ ಅವರು ನಾನು ಗುಲ್ಬರ್ಗದಲ್ಲಿ 2.5 ವರ್ಷ ಇದ್ದೆ. ನಿಮ್ಗೆ ಆರಿಸಿ ಕಳಿಸಿರುವಂಥದ್ದು, ನಿಮ್ಗೆ ಇಲ್ಲಿ ಮಂತ್ರಿ ಮಾಡ್ತಾ ಇರುವಂಥದ್ದು, ನಿಮ್ ಗೃಹ ಮಂತ್ರಿ ಮಾಡಿರುವಂಥದ್ದು RSS ಬಯಸಲಾಗಲ್ಲ. ನೀವು ಮಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು ಕೆಲಸ ಇದೆ. ನಿಮ್ಮ ಜಿಲ್ಲೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ರಾಜ್ಯದ ಎಲ್ಲಾ ಸೆಕ್ಟರ್ಗಳಲ್ಲೂ ಕೊನೆಯ ಸ್ಥಾನದಲ್ಲಿದ್ದೀರಿ.
ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಗುಲ್ಬರ್ಗ ಇದೆ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ನಿಮ್ಮ ಟೈಮ್ ಹಾಕಿ. RSS ಬಗ್ಗೆ ತಾಯಿ ಸ್ಥಾನದಲ್ಲಿರುವಂಥ RSS ಅವ್ರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಿಮ್ಗಲ್ಲ. ನಿಮ್ಗಿಂತ ದೊಡ್ಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೇನೆ ಇಲ್ಲ. ನಿಮ್ಮ ಬಗ್ಗೆ ನಿಮ್ಗೇನು ಮಾತಾಡೋದಂಥದ್ದಿದೆ? ನೀವೇನಾದ್ರೂ RSS ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡಿದ್ರೆ ನನ್ನ ಘನತೆ ಗೌರವ ಹೆಚ್ಚಾಗತ್ತೆ ಅಂತ ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖರು ಯಾರಿಲ್ಲ. ಇವತ್ತಿನ ವಿಷಯ RSS ಅಲ್ಲದೆ ಇದ್ರೂ ಸಮಾಜದಲ್ಲಿ ಯಾವ ಒಂದು ಸುದ್ದಿ ಓಡಾಡ್ತಾ ಇರೋದು ನಾನಿಲ್ಲಿ ಪ್ರತಿಕ್ರಿಯೆ ಕೊಡಬೇಕಾಗ್ತದೆ. ಮೊದಲನೇದು, ಸ್ವತಃ ಯಾರು RSSನ ಶಾಖೆಗೆ ಹೋಗಿರ್ತಾರೋ ಅವರಿಗೂ ಇವತ್ತು 100ಕ್ಕೆ 100 RSS ಅರ್ಥ ಆಗಿದೆ ಅಂತೇನಿಲ್ಲ. ಯಾಕೆ ಅಷ್ಟು ಒಂದು ಆಳವಾದಂಥ ಶ್ರೇಷ್ಠವಾದಂಥ ಸಂಘಟನೆ ಇದೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವರಿಗೆ ಪಾಪ ಏನು ಗೊತ್ತಾಗತ್ತೆ? ಅವರು ಲೀಗಲ್ ಆಗಿ ಕೇಳಿರ್ಬೋದು, ಕೇಳಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಹೇಳೋದೇನೆಂದರೆ, ಅವ್ರು ಕೇಳೋದು RSS ನೋಂದಣಿ ಆಗಬೇಕು ಮತ್ತು ಲೆಕ್ಕಪತ್ರ ಕೊಡಬೇಕು ಕಾರ್ಯಕ್ರಮಗಳದಂತ. ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಬಯಸೋದು, RSS ನೇರವಾಗಿ ಏನು ಮಾಡೋದಿಲ್ಲ, ಆದರೂ ಒಂದು ಮೇಲಿಂದ ಹೇಳ್ತಾರೆ ಎಲ್ಲವನ್ನು ಮಾಡುತ್ತೆ ಅಂತ. ಹಾಗಾದರೆ ಯಾರು ಮಾಡ್ತಾರೆ? RSS ಸ್ವಯಂ ಸೇವಕರನ್ನ, ಕಾರ್ಯಕರ್ತರನ್ನ ಸಿದ್ಧಗೊಳಿಸುತ್ತೆ, ವ್ಯಕ್ತಿ ನಿರ್ಮಾಣ ಮಾಡುತ್ತೆ. ಆಮೇಲೆ ಬೇರೆ ಬೇರೆ ಸಂಘಟನೆ ಮಾಡಿ ಅವ್ರಿಗೆ ಅನುಮತಿ ಕೊಡುತ್ತೆ. ಉದಾಹರಣೆ ನಾನಿದ್ದೇನೆ ಇಲ್ಲಿ, ಶಾಂತಾರಾಮ ಸಿದ್ದಿ. ನಾನು ವನವಾಸಿ ಕಲ್ಯಾಣ ಆಶ್ರಮ ಸಂಘಟನೆಯಲ್ಲಿ ದೊಡ್ಡ ಜನರ ಮಧ್ಯೆ ಕೆಲಸ ಮಾಡ್ತೇನೆ. ರಾಷ್ಟ್ರೀಯ ಸಂಘಟನೆ 70 ವರ್ಷಗಳಿಂದ ಕೆಲಸ ಮಾಡ್ತೇನೆ. ನಮ್ಮದು ನೋಂದಣಿ ಇದೆ, ಲೆಕ್ಕಪತ್ರ ಇದೆ, ಅಕೌಂಟ್ ಅಡಿಟ್ ಎಲ್ಲವೂ ಇದೆ. ನೀವು ಕೇಳಿರ್ಬೇಕು, ರಾಷ್ಟ್ರೋತ್ಥಾನ ಪರಿಷತ್ ಇದೆ. ನೋಡ್ರಿ, ಪ್ರಿಯಾಂಕಾ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ. ಬಹಳ ಸಣ್ಣ ವಯಸ್ಸಲ್ಲಿ ಬಹಳ ದೊಡ್ಡ ಮಂತ್ರಿ ಹುದ್ದೆಗಳನ್ನ ನಿರ್ವಹಿಸುವಂತ ಅವಕಾಶ ಅವ್ರಿಗೆ ಸಿಕ್ಕೈತಿ. ಕಾಂಗ್ರೆಸ್ನಲ್ಲಿ ಬಹಳ ಪ್ರಮುಖ ಲೀಡರ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಅವ್ರು ಈ ರೀತಿಯ ಸಣ್ಣ ಸ್ಟಂಟ್ಗಳಿಗೆ ಹೋಗಬಾರ್ದು. ಏನೋ ನಾನು ಕೇಂದ್ರದಲ್ಲಿ ನಾನು ಸುದ್ದಿ ಮಾಡ್ತೀನಿ, ಇಡೀ ದೇಶಾದ್ಯಂತ ಸುದ್ದಿ ಮಾಡ್ತೇನೆ ಅಂಥೇಳಿ ಈ ರೀತಿಯ ಸ್ಟಂಟ್ಗಳನ್ನು ಅವರು ಮಾಡುವಂಥ ಕೆಲಸ ಅವರಿಗೆ ಅವಶ್ಯಕತೆ ಇಲ್ಲ. ಅಟೆನ್ಷನ್ ತೆಗೆದುಕೊಳ್ಳುವಂಥ ಕೆಲಸ ಮಾಡುವಂಥ ಅವಶ್ಯಕತೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆಲ್ಲ. ಹಾಗಾಗಿ ಅವರು ತಮ್ಮ ಡಿಪಾರ್ಟ್ಮೆಂಟ್ದಲ್ಲಿ ಮಾಡಬೇಕಾದಂಥ ಕೆಲಸಗಳನ್ನು ಮಾಡಿ ಹೆಸರು ತಗೊಳ್ಳಿ. ಅದನ್ನು ಬಿಟ್ಟು ಇಂಥ ಒಣ ರಾಜಕಾರಣ ಮಾಡೋದು ಅವರಿಗೆ ಶೋಭೆ ತರೋದಿಲ್ಲ. ಹಾಗಾದರೆ ಪ್ರಿಯಾಂಕ್ ಖರ್ಗೆ ಗೃಹ ಇಲಾಖೆ ಸಚಿವರು ಏನು ಕೇಳಿದ್ದಾರೆ? RSS ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಾಂಘಟನಿಕ ರಚನೆ, ಇದ್ರ ಬಗ್ಗೆ ವಿವರ ಬೇಕು ಅಂತ. ಪದಾಧಿಕಾರಿಗಳು, ಅಧಿಕೃತ ಪ್ರತಿನಿಧಿಗಳ ವಿವರ ಬೇಕು, ದೇಣಿಗೆ, ಕೊಡುಗೆ, ಆದಾಯದ ಮೂಲ ಕ್ಲಾರಿಟಿ ಕೊಡಿ ಅಂತ. ವೆಚ್ಚ ಇರ್ಬೋದು, ಆಸ್ತಿ ಪಾಸ್ತಿಗಳ ವಿವರ, ಇದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ಟರೆ ಸೂಕ್ತ ಅಂತ. ಇದ್ರ ಜೊತೆಗೆ ನೀವು ಇನ್ನೊಂದೆರಡು ಅಂಶಗಳನ್ನು ಗಮನಿಸಬಹುದು. ಕಾನೂನಿನ ಪ್ರಕಾರ ಅನ್ವಯವಾಗುವ ತೆರಿಗೆಯ ವಿಷಯ. ಇಫ್ RSS ಟ್ಯಾಕ್ಸ್ ಪೇ ಮಾಡ್ತಾ ಇದೆ ಅಂದರೆ ಆ ಕ್ಲಾರಿಟಿಯನ್ನು ಕೊಡಿ ಅಂತ. ಔಪಚಾರಿಕ ನೋಂದಣಿ ಇಲ್ಲದೆ ತನ್ನ ಚಟುವಟಿಕೆಗಳನ್ನು ನಡೆಸುವ ವಿಷಯ. ಈಗ ಶಾಂತಾರಾಮ್ ಸಿದ್ದಿಯವರು ಮಾತಾಡ್ತಾ ಇದ್ರು, ನೇರವಾಗಿ ಏನು ಕೆಲಸ ಕೂಡ ಮಾಡೋದಿಲ್ಲ ಅಂತ. ಬಟ್ ಕೆಲಸ ಮಾಡುತ್ತೆ. ನೇರವಾಗಿ ಕೆಲಸ ಏನೂ ಮಾಡೋದಿಲ್ಲ, ಬಟ್ ಕೆಲಸ ಮಾಡುತ್ತೆ. ಆ ಚಟುವಟಿಕೆಗಳ ಬಗ್ಗೆನೇ ಪ್ರಿಯಾಂಕ್ ಖರ್ಗೆ ಅವರು ಉಲ್ಲೇಖ ಮಾಡಿರೋದು. ಈಗ ಚಟುವಟಿಕೆಗಳನ್ನು ನಡೆಸುತ್ತೆ ಅನ್ನೋದಾದರೆ ಔಪಚಾರಿಕ ಆನ್ ಪ್ರೊಸೀಜರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಲ್ಲ, ಅದನ್ನು ಯಾಕೆ ಮಾಡ್ಕೊಂಡಿಲ್ಲ ಅನ್ನೋದೇ ಸದ್ಯದ ವಸ್ತು ವಿಷಯ. ಇನ್ನು ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಹಕ್ಕು, ಇದರ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಬೇಕು ಅನ್ನುವಂತಹ ನೇರ ಪ್ರಶ್ನೆ. ಅದಕ್ಕೆ ಥರದ ಉತ್ತರಗಳು ಬರ್ತಾ ಇದ್ದಾವೆ. ಇದನ್ನು ಅಟೆನ್ಷನ್ ಗ್ರ್ಯಾಬಿಂಗ್ ಅನ್ಬೇಕಾ ಅಥವಾ ಡೈವರ್ಟಿಂಗ್ ಅಂತ ಅನ್ಬೇಕಾ ಗೊತ್ತಾಗ್ತಾ ಇಲ್ಲ. ಅದರ ಬಗ್ಗೆನೇ ನಾವು ಇವತ್ತು ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಇದೆಲ್ಲದರ ನಡುವೆ ವಿಜೇಂದ್ರ ಅವರು ಕೂಡ ಟ್ವೀಟ್ ಮಾಡಿ ಟ್ವೀಟ್ ಖಾತೆಯ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗಾಗಲೇ ಹಲವರು ಮಾತಾಡಿದರು, ನೀವು ಗಮನಿಸಿದ್ದೀರಿ. ಅರವಿಂದ್ ಬೆಲ್ಲದವ್ರು ಮಾತಾಡಬೇಕಾದ್ರೆ ನೇರವಾಗಿ ಒಂದು ಉಲ್ಲೇಖ ಮಾಡಿದ್ರು, ಏನದು ಅಟೆನ್ಷನ್ ಗ್ರ್ಯಾಬ್ ಮಾಡುವಂಥ ಎಲ್ಲ ಪ್ರಯತ್ನ ಅಂಥೇಳಿ. ಅಂದರೆ ಈಗ AICC ಅಧ್ಯಕ್ಷರ ಮಗ ಬೇರೆ, ಜೊತೆಗೆ ಇತ್ತ ಕಡೆ ನೀವು ಗಮನಿಸ್ತಾ ಇದ್ದೀರಿ RSS ಅಂತ ಸಂದರ್ಭದಲ್ಲಿ ಇಂಥ ವಿಷಯಗಳನ್ನು ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಿದ್ರೆ ನಾನು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬಹುದು ಅನ್ನುವಂಥ ಇಚ್ಛೆಯಿಂದ ಆ ಥರ ಮಾಡ್ತಿದ್ದಾರೇನೋ ಅಂಥೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಕೂಡ ಟ್ವೀಟ್ ಖಾತೆಯ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಹಾಗೆಯೇ RSS ವಿಚಾರವನ್ನೇ ಉಲ್ಲೇಖ ಮಾಡಿ ವಿಜೇಂದ್ರ ಅವರು ಏನು ಮೋಹನ್ ಭಾಗವತ್ ಅವ್ರಿಗೆ ಪತ್ರವನ್ನು ಬರೆದಿದ್ದರು
ಅದನ್ನೇ ಉಲ್ಲೇಖ ಮಾಡಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಅಡ್ಡಳ್ಳಿ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ಕುಮಾರ್ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಶಶಿಕಾಂತ್ ಅಡ್ಡಳ್ಳಿ ಅವರೇ, ನೀವೇ ಹೇಳಿಬಿಡಿ, ಇವತ್ತೊಂದು ಕ್ಲಾರಿಟಿಯನ್ನು ಪಡ್ಕೊಂಡ್ಬಿಡೋಣ ಆರಂಭದಲ್ಲೇ. ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ರಿಜಿಸ್ಟ್ರೇಷನ್ ಕಡ್ಡಾಯನ ಭಾರತದ ಸಂವಿಧಾನದ ಪ್ರಕಾರ? ಯಾವ್ಯಾವುದು ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದವು, ಯಾವ್ಯಾವುದು ಲೇವಾದೇವಿಗಳನ್ನು ಮಾಡ್ತಾರೋ, ಯಾರು ಕೊಡುಗೆನೋ ನೀವು ಯಾವುದೇ ರೀತಿಯಲ್ಲಿ ಹೇಳಿ ಅದನ್ನು ಅವುಗಳನ್ನು ಕಲೆಕ್ಟ್ ಮಾಡ್ತಾರೋ, ಸೊ ಅವು ಎಲ್ಲವೂ ಸಹಿತ, ಯಾಕಂದರೆ ಸೇವಾ ಮನೋಭಾವದ್ದು ಬೇರೆ, ಅಂದ್ರೇನು ದುಡ್ಡು ಕಾಸು ಇಲ್ಲದೇ ಮಾಡ್ತಕ್ಕಂಥದ್ದು ಅಲ್ಲ. ಎಲ್ಲಿ ಆರ್ಥಿಕತೆ ಇದೆಯೋ ಸಾಮಾಜಿಕ ಕೆಲಸಗಳನ್ನು ಮಾಡುವುದರ ಮೂಲಕ ಆರ್ಥಿಕ ಸಂಗ್ರಹನೂ ಮಾಡ್ತಾವೋ ಅವುಗಳ ಲೆಕ್ಕಪತ್ರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಆಯಾ ಸಂಘಟನೆಯ ಕೆಲಸಗಳಾಗಿರ್ತವೆ. ಸೊ ಆದ್ದರಿಂದ ನೀವು ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಅಲ್ಲ ಸ್ವಾಮಿ, ಜಗತ್ತಿನ ಯಾವ ಧರ್ಮವೂ ಸಹಿತ ಎಲ್ಲೂ ರಿಜಿಸ್ಟರ್ ಆಗಿರೋದಿಲ್ಲ, ಯಾವ ಧರ್ಮಗಳು ರಿಜಿಸ್ಟರ್ ಆಗೋದಿಲ್ಲ. ಆದರೆ ಸಾಂವಿಧಾನಿಕ ಮಾನ್ಯತೆಯನ್ನು ಪಡೆದಿರ್ತವೆ ಎಲ್ಲವೂ. ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಎಲ್ಲವೂ ಸಹಿತ ಸಾರ್ವಜನಿಕ, ಅವು ಎಲ್ಲವೂ ಸಹಿತ ಸಂವಿಧಾನದಲ್ಲಿ ಉಲ್ಲೇಖಗೊಂಡಿರ್ತವೆ. ಆದರೆ ನೀವು ಅವುಗಳನ್ನು ಚಟುವಟಿಕೆ ಮಾಡುವಾಗ ನೀವು ಧರ್ಮ ಅಲ್ಲ, ಇವ್ರು ಹೇಳಿದ ಹಾಗೆ ನಾವು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳ್ತೀರಲ್ವಾ, ಸೊ ರಕ್ಷಕರಿಗೂ ಸಹಿತ ಏನಾಗಬೇಕು, ಸಂವಿಧಾನದ ಅಡಿಯಲ್ಲೇ ಬರ್ತೀರಾ, ಸಂವಿಧಾನವನ್ನು ಮೀರಿದ್ದೀರಾ ನೀವು. ಸಂವಿಧಾನದ ಮೇಲೆ ಇದ್ರೆ ಹೇಳಿ, ಕಾನೂನಿನ ಮೇಲೆ ಇದ್ರೆ ಹೇಳಿ, ಅಂದ್ರೆ ಪ್ರಶ್ನೆನೇ ಮಾಡಬಾರ್ದಾ? ಅದಕ್ಕೆ ನಾ ಕೇಳ್ತಾ ಇರೋದು ಇಷ್ಟೇ ಸ್ವಾಮಿ, ಯಾರು ಕೇಳಿದ್ದಾರೋ ಅನ್ನೋದು ನಮಗೆ ಮುಖ್ಯ ಆಗೋದಿಲ್ಲ, ಸರಿಯಾದ ಪ್ರಶ್ನೆ ಹೌದೋ ಅಲ್ಲೋ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ. ಸೊ ಆದ್ದರಿಂದ ಈಗ ನೀವು ಹೇಳ್ತಾ ಇದ್ರಿ ಅವ್ರು ಯಾಕೆ ಪ್ರಶ್ನೆ ಮಾಡ್ತಾರೆ, ಈಗ ಮಾತಾಡಿದವ್ರು ಎಲ್ಲರೂ ಸಹಿತ RSS ನವರಲ್ಲ, ಅವರೆಲ್ಲ BJP ಅವರು. ನೀವು ಯಾವತ್ತು RSS ನ ಪ್ರಶ್ನೆ ಮಾಡ್ತಿರೋ ಈ BJP ಅವರು ದಂಡೆತ್ತಿ ದಾಳಿ ಬಂದ್ಬಿಡ್ತಾರೆ ಇದ್ದಕ್ಕಿದ್ದಾಗೆ. ಹಾಗಾದ್ರೆ ನೀವು RSS ನ ಸೇರ್ಕೊಂಡ್ಬಿಟ್ರಿ, ಹೋಗಿ ಅನುಕೂಲ ತಿಂದು, ಬೇಕಾದಾಗ RSS ಬೇರೆ BJP ಬೇರೆ. ನಡ್ಡಾ ಅವರ ಅಧ್ಯಕ್ಷ ಹೇಳಿದ್ರು ಇನ್ನು ಮೇಲೆ ನಮ್ಗೆ RSS ಅಗತ್ಯವೇ ಇಲ್ಲ ಅಂತ ಹೇಳಿದ್ರು. ಸೊ ಇಂಥ ಸಮಸ್ಯೆಗಳಲ್ಲಿ, ಇಂಥ ಸಂದರ್ಭಗಳಲ್ಲಿ RSS ನ ನಿಮ್ಮ ಕಾರ್ಯ ಚಟುವಟಿಕೆ ಏನಿದೆಯೋ, ನೀವು ನೋಂದಣಿ ಆಗಿದ್ದೀರಾ ಇಲ್ವಾ, ನೋಂದಣಿ ಆಗಬೇಕೋ ಬೇಡವೋ ಅನ್ನುವ ಪ್ರಶ್ನೆ ಮಾಡಬೇಕೋ ಬೇಡವೋ. ಹಿಂದೆ ಅವರೇನಾದ್ರೂ ಈ ಪ್ರಶ್ನೆ ಎತ್ತಿದ್ರೆ ಸಮಸ್ಯೆ ಆಗ್ತಿತ್ತೋ ಅಥವಾ ಹೇಳ್ಬೋದಿತ್ತು. ಆದರೆ ಇವಾಗ ಅವರು ಗೃಹ ಮಂತ್ರಿ, ಒಂದು ರಾಜ್ಯದ ಗೃಹ ಮಂತ್ರಿಯಾಗಿ ಅವರು ಇಲ್ಲಿ ಒಂದು ಸಂಸ್ಥೆ ಬೇನಾಮಿಯಾಗಿ ಅನಧಿಕೃತವಾಗಿ ಕೆಲಸ ಮಾಡ್ತಾ ಇದೆ, ಲಕ್ಷಾಂತರ ಕೋಟ್ಯಾಂತರ ಕಲೆಕ್ಟ್ ಮಾಡ್ತಾ ಇದೆ. ಸೊ ಆದ್ದರಿಂದ ಅದಕ್ಕೆ ಲೆಕ್ಕ ಕೊಡಿ ಅಂತ ಕೇಳಿದ್ರೆ ಒಬ್ಬ ಗೃಹ ಮಂತ್ರಿಯ ಕೆಲಸ ಹೌದು ಅಲ್ವಾ ಅದು? ಸೊ ಗೃಹ ಮಂತ್ರಿಯಾಗಿ ಅವ್ರು ಕೆಲಸ ಮಾಡಿದ್ದಾರೆ. ನೀವು ಹೇಳಿದಾಗ ಶಿಕ್ಷಣ ಸಮಸ್ಯೆ ಇದೆ, ಶಿಕ್ಷಣ ಮಂತ್ರಿ ಇದ್ದಾರೆ. ಸಾಮಾಜಿಕ ಸಮಸ್ಯೆ ಇದೆ, ಸಾಮಾಜಿಕ ಕಲ್ಯಾಣ ಇಲಾಖೆ ಇದೆ. ಸೊ ಎಲ್ಲದಕ್ಕೂ ಸಹಿತ ಅದರದೇ ಆದಂಥ ಇಲಾಖೆಗಳಿದ್ದಾವೆ, ಮಂತ್ರಿಗಳಿದ್ದಾವೆ, ಅಧಿಕಾರಿಗಳಿದ್ದಾರಲ್ವಾ. ಇವರು ಗೃಹ ಮಂತ್ರಿಯಾಗಿ ನಮ್ಮಿದರಲ್ಲಿ ಶಾಂತಿ ಹಾಳಾಗಬಾರ್ದು, ಕಾನೂನು ಹಾಳಾಗಬಾರ್ದು, ಇಂಥ ಒಂದು ಬೇನಾಮಿ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದೆ, ಅಂಡರ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲೆಲ್ಲ ಪಥ ಸಂಚಲನ ಅಂತ ಡೊನ್ನೆ ಹಿಡ್ಕೊಂಡ್ಬಿಟ್ಟು ಹೆದರಿಸುವ ಕೆಲಸ ಮಾಡ್ತಾ ಇದೆ. ಹೌದು, ನಾನು 1000 ಜನ ಡೊನ್ನೆ ಹಿಡ್ಕೊಂಡು ಬಂದ್ಬಿಟ್ರೆ ಅಕ್ಕಪಕ್ಕದವರು ಅಲ್ಪಸಂಖ್ಯಾತರು ಇವರೆಲ್ಲರೂ ಸಹಿತ ಹೆದರಿಕೆ ಆಗೋಗ್ಬಿಡ್ತಿದ್ಯೋ ಏನಪ್ಪ ಹಿಂಗೆ ಬಂದ್ಬಿಟ್ರು ನಮ್ಮ ಮನೆ ಮುಂದ್ಗಡೆ ಅಂತ. ಸೊ ಆದ್ದರಿಂದ ಎಲ್ಲರೂ ಯಾರೇ ಬಂದ್ರು ಸಹಿತ ದಂಡೆತ್ತು ದಾಳಿ ಬರೋ ಅಗತ್ಯ ಇಲ್ಲ. ಸೊ ನೀವು ಮಾಡತಕ್ಕಂಥ ಯಾವುದೇ ಕೆಲಸ ಚಟುವಟಿಕೆಗಳಿದ್ರು ಕಾನೂನುಬದ್ಧವಾಗಿದೆಯಾ, ಸಂವಿಧಾನಬದ್ಧವಾಗಿದಾವ, ಅದು ಇತ್ತು ಅಂತಂದ್ರೆ ನಾವು ಓಕೆ, ಅದ್ರ ಪರವಾಗಿರ್ತೀವಿ. ಇಲ್ವಾ, ನೀವು ಬೇನಾಮಿ ಸಂಘಟನೆಯ ಅನಧಿಕೃತ ಕೆಲಸ ಮಾಡ್ತಾ ಇದ್ದೀರಾ, ಅಥವಾ ಉಡಾಪೆ ಆಗ್ಬಿಟ್ಟು ನಮಗೆ ಸಂವಿಧಾನಕ್ಕೆ ಸಂಬಂಧನೇ ಇಲ್ಲ, ನಾವು ಇದನ್ನು ಮಾಡೋದೇ ಇಲ್ಲ, ಏನ್ ಮಾಡ್ತೀರಾ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರೆ, ಹಂಗೆ ಯಾರು ಮಾತಾಡಿದ್ರು ಸರ್ ಇಷ್ಟು ತನಕ? ಅವ್ರು ಹೇಳ್ತಾರಲ್ಲ, ನಮ್ದೇ ಈಗ ಭಾಗವತರ ಹೇಳಿದ್ದಾರೆ 1950ರಲ್ಲೇ ಯಾರು ಕೇಳಿಲ್ಲ, ಇವತ್ತಿನವರೆಗೂ ಸಂಘಟನೆಯನ್ನ ರಿಜಿಸ್ಟರ್ ಮಾಡ್ಬೇಕಂತ ಯಾರು ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ವಾ. ಹೇಳ್ಬೇಕಾದಲ್ಲ, ನಾನು ಸಂಘಟನೆ ಮಾಡ್ತೀನಿ 10 ಜನ ಕರ್ಕೊಂಡು, ಅದನ್ನ ಯಾರು ಹೇಳೋದಲ್ಲ, ನಾನು ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಬೇಕಾದ್ರೆ ನನ್ನ ಕೆಲಸ ಅದು ಗೊತ್ತಾಯ್ತು ನನಗೆ. ಮಾತಾಡ್ತೀನಿ ನಾನು. ಕುಮಾರ್ ಅವರೇ, ಮುರುಗೇಶ್ ನಿರಾವಣಿ ಅವರು ಮಾತಾಡಬೇಕಾದ್ರೆ ಒಂದು ವಿಚಾರ ಪ್ರಸ್ತಾಪ ಮಾಡಿರೋದು, ನಿಮ್ಮ ಗೃಹ ಮಂತ್ರಿ ಮಾಡಿರೋದು RSS ಕುರಿತಾಗಿ ನಿರ್ಧಾರಗಳನ್ನು ತಗೊಳಕ್ಕಲ್ಲ, RSS ಬಗ್ಗೆ ಮಾತಾಡೋದಕ್ಕಲ್ಲ ಅಂತ ಹೇಳಿ, ಅದಕ್ಕೊಂದು ಉತ್ತರ ಕೊಡಿ. ಅಟ್ ದ ಸೇಮ್ ಟೈಮ್ ನೀವು ಡೈವರ್ಟ್ ಮಾಡ್ತಿದ್ದೀರಾ ಅಥವಾ ಅಟೆನ್ಷನ್ ಗ್ರ್ಯಾಬ್ ಮಾಡ್ತಾ ಇದ್ದೀರಾ ಅಂತ. ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಕುಮಾರ್ ಅವರೇ. ವಾರಕ್ಕೊಂದು 15 ದಿವಸಕ್ಕೊಂದು ಈ ಥರ ಸಬ್ಜೆಕ್ಟ್ಗಳನ್ನು ಕೊಟ್ಟು ಜನ ಸರ್ಕಾರಿ ಶಾಲೆಗಳ ಬಗ್ಗೆ, ಆಸ್ಪತ್ರೆಗಳ ಬಗ್ಗೆ, ಈಗ ಗೃಹ ಜ್ಯೋತಿ ಏನೋ ನೀವು
ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿದ್ದೀರಿ, ಅದ್ರ ಬಗ್ಗೆ ಗೃಹಲಕ್ಷ್ಮಿ ಪರಿಷ್ಕರಣೆ ಮಾಡಿಬಿಟ್ಟಿದ್ದೀರಿ, ಅದ್ರ ಬಗ್ಗೆ ಕೃಷಿ ಚಟುವಟಿಕೆಗಳು, ಹೀಗೆ 108 ಪ್ರಶ್ನೆ ಇದ್ವು ಅಂತ ಅನ್ಸುತ್ತೆ. ಈಗ ಜನರ ತಲೆಗೆ ಇನ್ನೊಂದು ಹೊಸ ವಿಷಯ ನೀವೇ ಕೊಟ್ಬಿಟ್ಟು ಕಂಪ್ಲೀಟಾಗಿ ಡೈವರ್ಟ್ ಮಾಡಿಬಿಟ್ರೆ ಹೇಗೆ ಅಂತ. ನಾನು ಈ ದೇಶದ ಒಬ್ಬ ಪ್ರಜೆಯಾಗಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬರುವ ಯಾವುದೇ ಕಾನೂನು ಕಟ್ಟಳೆಗಳಿಗೆ ಅಡಿಯಾಳಾಗಿ ಜೀವನವನ್ನು ಸಾಗಿಸುತ್ತೇನೆ ಮತ್ತು ಜೀವನವನ್ನು ಕಟ್ಟಿಕೊಂಡಿದ್ದೇನೆ. ಇದು ನನ್ನ ದೇಶದ ಸಾರ್ವಭೌಮತೆಯಲ್ಲಿರುವ ನನ್ನ ಹಕ್ಕು. ಅದು ಕೊಟ್ಟಿರುವಂಥ ಒಂದಷ್ಟು ಸ್ವಾತಂತ್ರ್ಯದ ಮತ್ತು ಕಾನೂನಿನ ವಿಷಯಗಳು. ಎಲ್ಲದಕ್ಕೂ ಸಂವಿಧಾನದಲ್ಲಿ ವ್ಯವಸ್ಥೆಗಳನ್ನು ಹೇಳಿದೆ. ಇಂಥ ಕಾನೂನಿನ ಅಡಿಯಲ್ಲಿ ಇಂತಿಂಥವ್ರು ಹಿಂಗೆ ನಡ್ಕೋಬೇಕು ಅನ್ನೋದನ್ನು ಹೇಳಿದೆ. ಈಗಾಗಲೇ ಗೆಳೆಯರು, ರಾಜಕೀಯ ವಿಶ್ಲೇಷಕರು ಶಶಿಕಾಂತ್ ಯಡಿಹಳ್ಳಿ ಅವರು ಹೇಳಿದ ಹಾಗೆ ಯಾವುದೇ ಆರ್ಥಿಕ ವ್ಯವಹಾರಗಳನ್ನು ಮಾಡುವ ಯಾರೇ ವ್ಯಕ್ತಿಗಳಾಗಲಿ, ಸಂಘಗಳಾಗಲಿ, ಸಂಸ್ಥೆಗಳಾಗಲಿ, ಕಂಪನಿಗಳಾಗಲಿ ಅಥವಾ ಕೈಗಾರಿಕೆಗಳಾಗಲಿ, ಯಾವುದೇ ಸಂಸ್ಥೆಗಳು ಯಾವುದಾದರೂ ಒಂದು ರೀತಿಯಲ್ಲಿ ಯಾವುದಾದರೂ ಸಂಸ್ಥೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿರ್ಬೋದು, ಪಂಚಾಯಿತಿಲಿರ್ಬೋದು, ಮಗದೊಂದು ಯಾವುದೇ ರೀತಿಯ ವ್ಯವಸ್ಥೆಯ ಅಡಿಯಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳುವುದು ಕಡ್ಡಾಯ. ಯಾಕೆ ಅಂತಂದರೆ, ನೀವು ಆರ್ಥಿಕ ವ್ಯವಸ್ಥೆಯ ಜೊತೆಗೆ ತಮ್ಮ ಅಂದರೆ ಯಾವತ್ತೂ ನಾಶಪಡಿಸಲಾರದಂಥ ಆಸ್ತಿಗಳನ್ನು ಖರೀದಿ ಮಾಡಿ ಅಲ್ಲಿ ತಮ್ಮ ಸಂಸ್ಥೆಗಳನ್ನು, ಕಟ್ಟಡಗಳನ್ನು ಕಟ್ಟಿಕೊಂಡು ವ್ಯವಹಾರ ನಡೆಸ್ತಿರುವಾಗ ನೀವು ಸರ್ಕಾರದ ಅಥವಾ ಸಂವಿಧಾನದ ಚೌಕಟ್ಟಿನಡಿಯಲ್ಲಿ ಬರೋದಿಲ್ಲ ನಾನು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇಶದ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ, ಯಾರ್ಯಾರೂ ಇಲ್ಲ. ರಾಜ್ಯಪಾಲರಾಗಲಿ, ರಾಷ್ಟ್ರಪತಿಗಳಾಗಲಿ, ಪ್ರಧಾನಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ, ಯಾರಾದರೂ ಆಗಲಿ, ಮೋಹನ್ ಭಗವತ್ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅವ್ರು ಯಾರೋ ಅಮೆರಿಕಾದಲ್ಲಿ ಇವಾಗ ಓಡಾಡ್ತಾ ಇದ್ದಾರೆ, ಒಬ್ಬರು ಅದೆಂಥವ್ರು, ಅವ್ರ ಹೆಸರು ಕಾರ್ಯದರ್ಶಿಗಳು. ನಾವು ಕೇಳಿದ್ದೇವೆ, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರಲಿ, ನಾವು ಕೇಳಿದ್ದೇವೆ, ಸ್ವಾಮಿ ರಾಹುಲ್ ಗಾಂಧಿ ಅವರು ವಿದೇಶಿ ಪ್ರವಾಸ ಹೋದ್ರೆ ಲೆಕ್ಕ ಕೇಳ್ತೀರಿ, ನಿಮ್ಮವ್ರು ಹೋದ್ರೆ ಯಾಕೆ ಸ್ವಾಮಿ ಲೆಕ್ಕ ಕೇಳ್ತಿಲ್ಲ ನೀವು? ಅಮೇರಿಕಾದಲ್ಲಿ ಅವ್ರೆಂಥವ್ರು, ಅವ್ರ ಹೆಸರು ಇವರು RSSನ ಒಬ್ಬರು ಮುಖ್ಯಸ್ಥರು, ಅಮೇರಿಕಾದಲ್ಲಿ ಪ್ರತಿ ತಿಂಗಳು 20 ದಿನ ಅಲ್ಲಿ ಇರ್ತಾರಲ್ಲ, ಏನು ಕೆಲಸ ಅಲ್ಲಿ? ಏನು ಸ್ವಾಮಿ ಕೆಲಸ ನಿಮ್ಮದು? ನೀವು RSS ಕೇಳಬೇಕು, ಬಿಜೆಪಿಗೆ ಕೇಳ್ತಾ ಇದ್ದೇವೆ, ಅದನ್ನೇ ಕೇಳ್ತಾ ಇದ್ದೇವೆ. ನಾವು ಬಿಜೆಪಿನ ಕೇಳೇ ಇಲ್ಲ. ನೋಡಿ, ಇಲ್ಲೇ ಜನರನ್ನ ದಾರಿ ತಪ್ಪಿಸ್ತಾ ಇರೋದು ಬಿಜೆಪಿಯವರು ಮತ್ತು ಸಂಘ ಪರಿವಾರದವರು. ಇಲ್ಲೇ ಜನರನ್ನ ದಾರಿ ತಪ್ಪಿಸ್ತಾ ಇರೋದು. ದ್ವಂದ್ವ ಏನು ಅಂತಂದ್ರೆ, ಇವರಲ್ಲಿರೋದು ನಮ್ಮಲ್ಲ, ಸಂಘವೇ ಬೇರೆ, ಬಿಜೆಪಿಯೇ ಬೇರೆ ಅನ್ನೋದಾದ್ರೆ, ಸಂಘದ ಸಂಬಂಧಪಟ್ಟಂತೆ ಬಿಜೆಪಿ ಅವ್ರು ಯಾಕೆ ಮಾತಾಡ್ತಾರೆ, ಬಿಜೆಪಿ ಸಂಬಂಧಪಟ್ಟಂತೆ ಸಂಘದವ್ರು ಯಾಕೆ ಮಾತಾಡ್ತಾರೆ? ಒಂದು ನಿಮಿಷ, ಬಿಜೆಪಿ ಅವ್ರು ಯಾಕೆ ಬರೋದಿಲ್ಲ? ಇವತ್ತು RSS ನಾವು ಈ RSS ಸರಸಂಚಾಲಕರು ಹೆಗಲ್ನಲ್ಲಿ ಪಾಟಿ ಚೀಲ ಹಾಕೊಂಡು ಈ ಶಾಸಕರು ಒಬ್ಬರೇ ಒಬ್ಬ ವ್ಯಕ್ತಿ ಫೋಟೋ ತೋರಿಸ್ಕೊಂಡು ಈ ನೀವು ಓಟ್ ಹಾಕ್ತಿರೋದು ಈ ವ್ಯಕ್ತಿಗಲ್ಲ. ಈ ತರ ಡಿಬೇಟ್ ಇದ್ದಾಗ ಯಾಕೆ ಗೊತ್ತಾ ಸರ್ ಬರಲ್ಲ? ಈ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆದಾಗ ನೀವು ಬರಲ್ಲ, ಹಂಗೆ ಅದು ಕಾಂಬಿನೇಷನ್. ಅದು ನಾನು ಬಂದಿದ್ದೇನೆ, ನಿಮ್ಮ ಪಕ್ಷದ ನಿರ್ಧಾರಗಳು ಮಾತಾಡ್ತೀನಿ. ಆಯ್ತಾಯ್ತು, ಸಮಯ ಆಯ್ತು. ಇಲ್ದೇ ಇರೋರ ತರ ನಡ್ಕೊಂಡೇ ಇಲ್ಲ ನಾವು ಯಾವತ್ತು ದೇಶ. ಸರ್ ನಮ್ಮ ಹತ್ರನೇ ಇದೆ, ನಡ್ಕೊಂಡಿಲ್ಲ ನಾವು. ರೈಟ್. ನಾಗೇಂದ್ರ ಇಲ್ಲಿ ಪ್ರಶ್ನೆ, RSS ನ ವಿರೋಧ ಮಾಡಿದವರು ಕೂಡ ಇವತ್ತು ಬಿಜೆಪಿಯ ಸಖ್ಯದಲ್ಲಿ ಮಂತ್ರಿಗಳು, ಮಹೋದಯರುಗಳು ಆಗಿದ್ದಾರೆ. ಅವರು ಯಾವ ಸಿದ್ಧಾಂತ ಬಂದಿದ್ರೋ ಆ ಸಿದ್ಧಾಂತವನ್ನ ಒಂದು 50-60 ವರ್ಷ ಫಾಲೋ ಮಾಡ್ಕೊಂಡ್ಬಂದು ಏಕಾಏಕಿ ಅಧಿಕಾರಕ್ಕಾಗಿ ಈಗ ಬಿಜೆಪಿಯ ಒಡ್ಡೋಲಗದಲ್ಲಿ ತಾವು ಮಂತ್ರಿಗಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಅವ್ರು ಮಾತನಾಡಿದ್ರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ. ಓಕೆ ನಾಗೇಂದ್ರ ಅವರು, ನೀವು ಹೇಳಬೇಕು. ಗೃಹ ಇಲಾಖೆಯ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಸ್ಪಷ್ಟವಾಗಿ, ಕ್ಲಿಯರ್ ಆಗಿ ಮನವಿಯ ರೂಪದಲ್ಲೂ ಮತ್ತು ಜವಾಬ್ದಾರಿಯುತವಾಗಿ ಕೇಳಿದ್ದಾರೆ. ನೀವು ಇಷ್ಟೆಲ್ಲ ಚಟುವಟಿಕೆ ಮಾಡ್ತೀರಾ ಅನ್ನೋದಾದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಏನು ಸಮಸ್ಯೆ ಅಂತ?
ಈ ನೆಲದ ಮೇಲೆ ಎಲ್ಲರಿಗೂ ಕಾನೂನು ಒಂದೇ ಮೇಡಮ್. ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ. ಕೆಲವು ಕಡೆ ಕಾನೂನು ರೀತಿ ಸಂಘಟನೆಗಳು ಕಡ್ಡಾಯವಾಗಿ ನೊಂದಿಸ್ಕೊಬೇಕಂತೇನು ಕಾನೂನು ರೀತಿಯಾಗಿ ನೊಂದಿಸ್ಕೊಳ್ಬೇಕಂತ ಕಡ್ಡಾಯವಾಗಿಲ್ಲ ಅಂತಲೂ ಹೇಳುತ್ತೆ. ಇನ್ನೊಂದು ಕಡೆ ಲಾವೇದೇವಿ ಮಾಡಿದ್ರೆ ಹಣಕಾಸಿನ ಒಂದು ವಿಚಾರಗಳು ಬಂದಾಗ ಅದು ತೆರಿಗೆ ರೂಪದಲ್ಲಿ ಸಂದಾಯ ಮಾಡಬೇಕಂತಾಗುತ್ತೆ. ಎಲ್ಲೋ ಒಂದು ಕಡೆ RSS ಅವರಿಗೆ ಇವರೇನು ಪ್ರಿಯಾಂಕಾ ಖರ್ಗೆ ಅವರು ಮೋಹನ್ ಭಾಗವತ್ ಅವ್ರು ಲೆಟ್ರ್ ಬರೆದಿದ್ರು. ಆಮೇಲೆ ಲೆಟ್ರಿಗೆ ಏನು ಉತ್ತರ ಕೊಡಬೇಕು ಅದನ್ನ ಸರಿಯಾಗಿ ಉತ್ತರ ಅವ್ರು ಕೊಟ್ಟಿದ್ದಾರೆ. ಬಟ್ ನಮ್ಮದು RSS ಜೊತೆ ಟೈಅಪ್ ಆಗಿಲ್ಲ. ನಾವು ಬಂದಿರೋ ರಾಜಕೀಯ ವಿಶ್ಲೇಷಣೆ, ರಾಜಕೀಯವಾಗಿ ಬಂದಿದ್ವಿ, ರಾಜಕೀಯದ JDS ವಕ್ತಾರಾಗಿ ಬಂದಿದ್ವಿ. ನಾವು ಏನು ಹೇಳ್ಬೋದು ಈ ವಿಚಾರದಲ್ಲಿ ಅಂತಂದರೆ, ಈ ದೇಶದಲ್ಲಿ ಮಹಾನ್ ಭಾವರು ಹುಟ್ಟಿದ್ದಾರೆ, ಮಹಾನ್ ಭಾವರು ಹೋಗಿದ್ದಾರೆ. ಇವತ್ತು RSS ಅನ್ನೋದು ನೆನ್ನೆ ಮೊನ್ನೆ ಹುಟ್ಟಿರೋಂಥ ವಿಚಾರ ಅಲ್ಲ. ಇದು ನಮ್ಮ ಒಂದು ಏನು ಬ್ರಿಟಿಷರ್ 100 ವರ್ಷಗಳ ಹಿಂದೆ, ಗತವೈಭವ ಕಾಲದಲ್ಲಿ 100 ವರ್ಷಗಳ ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದಾಗ ಅಂಥ ಸಂದರ್ಭದಲ್ಲಿ ಹುಟ್ಟಿರೋಂಥ ಒಂದು RSS 100 ವರ್ಷಗಳ ಹಿಂದೆ ಬ್ರಿಟಿಷರ್ ಪರವಾಗಿ ಉಟ್ಕೊಂಡಿದ್ದು ಒಂದು ಧರ್ಮದ ಪರವಾಗಿ ಮಾತಾಡ್ತೀರಾ? ಆಯ್ತು, ಕುತ್ಕೊಂತೀನಿ ಕೇಳಿ ಮೇಡಮ್. ಏನು ದಾರಿ ತಪ್ಪಿಸ್ತದೆ ಅಲ್ಲ, ಮಾತಾಡ್ತೀವಿ ಮಾತಾಡ್ತೀವಿ. ಹೇಳಿದ್ದು ಅಂದ್ರೆ ನೀವು ಕೇಳಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಇದೇ ಒಂದು. ಅವ್ರು ಹೇಳಿದ್ದು ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅಂತ ಹೇಳಿಲ್ಲ, ಆ ಸಮಯದಲ್ಲಿ ಹುಟ್ಟಿದ ಒಂದು ಆಯ್ತಾ RSS ಅಂತ ಅಂದಿನ ಕಾಲದಿಂದ ಇತಿಹಾಸ ಇದೆ ಅಲ್ವಾ? ಅಂದಿನ ಕಾಲದಿಂದ ಸ್ವಾತಂತ್ರ್ಯ ಇತಿಹಾಸ ಇದೆ ಅಲ್ವಾ? 100 ವರ್ಷ ಮೇಡಮ್, ನಾನು ಎದ್ದು ಹೋಗ್ತಾ ಇರ್ತೀನಿ ಮೇಡಮ್. ಇಂಥವ್ರ ಹತ್ರ ಡಿಬೇಟ್ ಮಾಡೋದು ಒಂದೇ, ರೋಡಲ್ಲಿ ನಿಂತ್ಕೊಂಡು ಬಡ್ಕೊಳೋದು ಒಂದೇ. ಇಂಥವ್ರ ಹತ್ರ ಡಿಬೇಟ್ ಮಾಡೋಂಥ ಒಂದು ಅರ್ಹತೆ ಇರೋ ಜೊತೆ ಕುತ್ಕೊಂಡು ಮಾತಾಡ್ಬೇಕು. ಪ್ಲೀಸ್. 100 ವರ್ಷಗಳ ಹಿಂದೆ ಗತವೈಭವ ಕಾಲದಿಂದ ಒಂದು ಬಂದಿರೋಂಥ RSSಗೆ ಮಹಾನ್ ಭಾವರು ಹುಟ್ಟಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ರು, ಗಾಂಧೀಜಿಯವರು ಹುಟ್ಟಿದ್ರು, ಇವ್ರದೇ ಪಕ್ಷದ ನಾಯಕತ್ವ ಅಂತ ನೆಹರು ಅವರು ಹುಟ್ಟಿದ್ರು. ಅವರು ಇದನ್ನೆಲ್ಲ ಎಲ್ಲೋ ಕಡೆ ವಿರೋಧ ಮಾಡಲಿಲ್ಲ. ಶಾಖೆಗಳು ವಿಸಿಟ್ ಮಾಡಿದ್ದಾರೆ, ಸಾಕ್ಷಿಗಳಿದ್ದಾವೆ, ಸಾಕ್ಷಿ ಗುಡ್ಡೆಗಳಿದ್ದಾವೆ. ಅವತ್ತು ಮಹಾನ್ ಭಾವರು ಅಂಬೇಡ್ಕರ್ ಅವರು ದೇಶದ ಒಂದು ಕಾನೂನು ಬರೆದಾಗ ಈ ಹಿಂದುತ್ವವಾದಿಗಳಿಂದ ಏನಾದರೂ ತೊಂದರೆ ಇದ್ದಿದೆ ಅಂದರೆ ಅವತ್ತಿನ ಬಗ್ಗೆ ಒಂದು ವಿರುದ್ಧ ಚಕಾರ ಎತ್ಬೋದಾಯ್ತು, ಏನಾದ್ರು ಒಂದು ಮಾತಾಡ್ಬೋದಾಗಿತ್ತು. ಬಟ್ ಅವರು ಕೂಡ ಶಾಖೆಗೆ ಅವರು ಕೂಡ ಹೋಗಿ ವೀಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ಗಾಂಧೀಜಿಯವರು ಕೂಡ ಈ ಶಾಖೆನ ಮೆಚ್ಚಿ ಮೆರೆದಿದ್ದಾರೆ, ಹೋಗಿದ್ದಾರೆ, ಶಾಖೆ ವಿಸಿಟ್ ಮಾಡಿದ್ದಾರೆ. ನೆಹರು ಕೂಡ ಹೋಗಿ ಇದನ್ನ ಶಾಖೆನ ವಿಸಿಟ್ ಮಾಡಿದ್ದಾರೆ. ಇಂಥ ಮಹಾನ್ ಭಾವರು ಕಣ್ಣು ಕಾಣದೇ ಇರೋಂಥ ಒಂದು ನೋವುಗಳು, ಈ RSS ಇಂದ ಆಗಿರೋಂಥ ಒಂದು ದಂಗೆಗಳು, ಕೊಲೆಗಳು, 108 ಮರಣಗಳು, ಮರಣ ಹೋಮಗಳು, ಮತ್ತೆ ದಿನಾನಿತ್ಯ ಅವರು ಕೋಲಿಡ್ಕೊಂಡು ಸದೆ ಬಡಿದು ದೇಶದ ಎಲ್ಲರೂ ನಿರಂತರ ಸಾವುಗಳಲ್ಲಿ ಕೊಚ್ಚಿ ಹಾಕಿರೋದು ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಾಂಗ್ರೆಸ್ ಅವ್ರು ಕಾಣಿಸ್ತದೆ. ಈ ಉದ್ದೇಶ ನೋಡಕ್ ಹೋಗ್ತಾ ಇದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಗೃಹ ಮಂತ್ರಿಗಳಾಗಿರೋದು ಒಂದು ಸಂಘ ಸಂಸ್ಥೆನ ಟಾರ್ಗೆಟ್ ಮಾಡ್ಕೊಂಡು ಬದುಕೋಕ್ಕೋಸ್ಕರ, ಅವರೊಂದು ಬೆಳೆಕಾಳು ಬೇಯಿಸ್ಕೊಳಕ್ಕೋಸ್ಕರ ಎಲ್ಲೋ ಒಂದು ಕಡೆ ಇವರು ಕಾಣಿಸ್ಕೊತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಎಷ್ಟು ಪೊಲೀಸ್ ಠಾಣೆಗಳಿದಾವೆ ಅಂತ ಅಂಕಿಅಂಶ ಇದೆಯಾ ಅವ್ರ ಹತ್ರ? ಇದೆಯಾ? ಅದೇ ರೀತಿ ಸರ್ಕಾರಿ ಕಚೇರಿಗಳು ಎಷ್ಟಿದಾವೆ ಅಂತ ಅವ್ರ ಹತ್ರ ಅಂಕಿಅಂಶಗಳಿದಾವ? SDP ಉಪವಿಭಾಗಗಳು 91 ಇದ್ದಾವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 906 ಪೊಲೀಸ್ ಠಾಣೆಗಳಿದ್ದಾವೆ. ಸರ್ಕಲ್ ಕಚೇರಿಗಳು 230 ಇದ್ದಾವೆ. ಉಪವಿಭಾಗಗಳು 91 ಇದ್ದಾವೆ. ಇದನ್ನೆಲ್ಲ ಫಸ್ಟು ಗೃಹ ಮಂತ್ರಿಗಳು ಬಂದಾದವರು ಮೊದಲು ಬಂದು ಅವರು 31 ಜಿಲ್ಲೆಗೆ ಹೋಗಿ 900 ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ನೋಡಬೇಕಾಗಿತ್ತು. ಪೊಲೀಸ್ ಅಧಿಕಾರಿಗಳ ರಕ್ಷಣೆ ನೋಡಬೇಕಾಗಿತ್ತು. ಪೊಲೀಸ್ ಅಧಿಕಾರಿಗಳಿಗೆ ಆಗ್ತಾರೆ ನೋಡಬೇಕಾಗಿತ್ತು. ಇವತ್ತು 31 ಜಿಲ್ಲೆ ವೀಕ್ಷಣೆ ಮಾಡ್ಕೊಂಡು ಬರಬೇಕಾಗಿತ್ತು. ಇವ್ರು ಹೋಗಿ ಮೊಟ್ಟ ಬದಲು ಒಂದೊಂದು ಜಿಲ್ಲೆಗೆ ಹೋಗಿ ಅಲ್ಲಿನ ಇರುವಂಥ ಪೊಲೀಸ್ ಠಾಣೆ ಕಚೇರಿಗಳಲ್ಲಿ ಹೋಗಿ ಅಲ್ಲಿನ ಮೇಲಧಿಕಾರಿಗಳಿಂದ ಕೆಳವರ್ಗ ಅಧಿಕಾರಿಗಳಿಗೆ, ಕೆಲವು ಅಧಿಕಾರಿಗಳಿಂದ ಮೇಲವರ್ಗ ಅಧಿಕಾರಿಗಳಿಗೆ ಅಲ್ಲಿನ ಜೀವಂತವಾದ ಸಮಸ್ಯೆಗಳು ಪೊಲೀಸ್ ಅಧಿಕಾರಿಗಳಿಗೆ ಏನಿದಾವೆ, ವಾಕಿ ಟಾಕಿ ಕೊಟ್ಟಾರ, ಶೂಸ್ ಕೊಟ್ಟಾರ, ಸಾಕ್ಸ್ ಕೊಟ್ಟಿದ್ದಾರ, ಬಿಲ್ಡಿಂಗ್ ಚೆನ್ನಾಗಿ ವೈಫೈ ವರ್ಕ್ ಮಾಡ್ತಾ ಇದೆಯಾ, ಇಲ್ಲ CC ಕ್ಯಾಮ್ರಾಗಳು ವರ್ಕ್ ಮಾಡ್ತಾ ಇದಾವ, ಪೊಲೀಸ್ ಅಧಿಕಾರಿಗೆ ಸರಿಯಾದ ಸವಲತ್ತುಗಳು ಸಿಕ್ಕಿದಾವ. ಇವತ್ತು 100 ಲೀಟರ್ ಕೊಟ್ಟರೆ 1 ತಿಂಗಳು ಓಡಾಡಬೇಕು. ಅವರು ಗಸ್ತಿಯಲ್ಲಿ 100 ಓಡಾಡಬೇಕು. ಅವ್ರ ಬೈಕ್ಗಳು ಸರಿಯಾಗಿದಾವ, ಅವರು ಸರಿಯಾಗಿ ಗಸ್ತಿ ಮಾಡ್ತಾ ಇದಾರ. ಇವತ್ತು ಯಾವ ಜಿಲ್ಲೆಗಳಲ್ಲಿ ಕ್ರೈಮ್ ಎಷ್ಟು ಕಡಿಮೆ ಆಗಿದೆ, ಇವತ್ತು ಈ ಜಿಲ್ಲೆಯಲ್ಲಿ ಕ್ರೈಮ್ ಜಾಸ್ತಿ ಕಾರಣ ಏನು? ಪೊಲೀಸ್ಗೆ ನಾವು ಕೊಡ್ತಾರೆ ಸೌಕರ್ಯ ಸರಿಯಾಗಿ ಸಿಗ್ತಾ ಇದೆಯಾ, ಅವ್ರಿಗೆ ಲೀವ್ಗಳು ಕೊಡ್ತಾ ಇದೀವ, ಅವ್ರು ಪೊಲೀಸರು ಸ್ಟ್ರೆಸ್ ಆಗ್ತಾ ಇದಾರ? ನಮ್ಮ ರಕ್ಷಣೆಗೋಸ್ಕರ ಇದ್ದ ಪೊಲೀಸ್ ಠಾಣೆಗಳಿಗೆ ಮೊದಲು ರಕ್ಷಣೆ ಕೊಡಬೇಕಾದ ಗೃಹ ಮಂತ್ರಿಗಳು. ಇವತ್ತು ಇಡೀ ದೇಶದಲ್ಲಿ ಎಲ್ಲ ಕಚೇರಿಗಳಿಗೂ ಇವತ್ತು ಸುಪ್ರೀಂ ಹೈಕೋರ್ಟ್ ಕೂಡ ಬಾಗ್ಲಿದೆ, ವಿಧಾನಸೌಧ ಬಾಗ್ಲಿದೆ, ಪೊಲೀಸ್ ಠಾಣೆಗಳಿಗೆ ಇವತ್ತು ಬಾಗ್ಲಿಲ್ಲ. ಯಾಕಂದ್ರೆ 24 ಗಂಟೆಗಳು ನಮಗೋಸ್ಕರ ರಕ್ಷಣೆ ಮಾಡಿದ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಮಂತ್ರಿಗಳು ಕೊಟ್ಟಂತ ವರ ಏನು? ಇವರು ಬಂದಿರೋದು ಗೃಹ ಮಂತ್ರಿಗಳಾಗಿ ಬಂದಾದ್ಮೇಲೆ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕ್ರೈಮ್ ನ ಕಂಟ್ರೋಲ್ ಮಾಡಿದ್ರೆ ಅಂತ ಏನಾದ್ರು ಮಾಡಿದಾರಾ? ಇವತ್ತು ಏನಾದ್ರು ಇವರು ಆಯ್ತು ITBT ಇದ್ರಲ್ಲಿದ್ರು, ಇವತ್ತು ITBT ಇಂದ 3 ವರ್ಷ ಇದ್ರಲ್ಲ, ಇವರು ಸಾಕ್ಷಿ ಗುಡ್ಡೆಗಳೇನು ITBTಯಲ್ಲಿ ಒಂದಾದ್ರು ಇಲಾಖೆಯಲ್ಲಿ ಒಳ್ಳೆ ಕೆಲಸಗಳು ಮಾಡಿ ಸಾಕ್ಷಿ ಗುಡ್ಡೆ ಉಳಿಸ್ಬಿಟ್ಟು ಬಂದ್ಬಿಟ್ಟು ಇವತ್ತು 1,55,000 ಎಕರೆ ಲ್ಯಾಂಡ್ ಇವತ್ತು KDB ಅಕ್ವೈರ್ ಮಾಡಿದೆ.
1,55,000 ಲ್ಯಾಂಡ್ ಅಕ್ವೈರ್ ಮಾಡಿದಂತ KDB ಇವತ್ತು KDB ಮಿನಿಸ್ಟರ್ ಕೇಳಿದ್ರು ಒಂದೇ ಉತ್ತರ, ITBT ಮಿನಿಸ್ಟರ್ ಕೇಳಿದ್ರು ಒಂದೇ ಉತ್ತರ. 41,000 ಎಕರೆ ಇವತ್ತು ಅಲರ್ಟ್ ಮಾಡಿದ್ದಾರೆ, 1 ಲಕ್ಷ ಎಕರೆ ಹಂಗೆ ಉಳಿದಿದೆ. ಇಲ್ಲಿ ITBT ನ ಡೆವಲಪ್ಮೆಂಟ್ ಮಾಡಕ್ಕಾದಂತ ಇವತ್ತು ಒಂದೇ ಒಂದು ಅಭಿವೃದ್ಧಿ ಕಾಣದಂತ ಒಬ್ಬ ಗೃಹ ಮಂತ್ರಿ ಇವತ್ತು ಬಂದು ನಿಂತಿರೋದು. ಒಂದು ಸಂಘ ಸಂಸ್ಥೆ ಚಕಾರ ಇತ್ತಿದ್ರೆ ದಿನನಿತ್ಯ ನಡೀತಾ ಇರೋಂತ ಒಂದು ರಾಜ್ಯದ ದೌರ್ಜನ್ಯಗಳು, ಜೀವಂತ ಸಮಸ್ಯೆಗಳು, ಇವತ್ತು ಎಷ್ಟು ಕ್ರೈಮ್ಗಳು ನಡೀತಾ ಇದಾವೆ, ಎಷ್ಟು ಡ್ರಗ್ಸ್ ಮಾಫಿಯಾ ನಡೀತಾ ಇದೆ. ಇವತ್ತು ರಾಜಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಲಂಚತನ ಪೊಲೀಸ್ ಅಧಿಕಾರಿಗಳು, ಸಾಕ್ಷಿ ಸಮೇತ ಹಿಡಿದು ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜ್ ಆಗ್ತಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 108 ಸಮಸ್ಯೆಗಳಿರುವಂತ ಸಮಸ್ಯೆಗಳು ಬಿಟ್ಟು ಇವತ್ತು ಅವ್ರದೇ ಜಿಲ್ಲೆಯಲ್ಲಿ ಮದ್ಯ ಕುಡಿಸಿ 10 ಜನ ರೇಪ್ ಮಾಡಿರೋಂಥ ಕೇಸ್ಗಳಿದ್ದಾವೆ. ಅದನ್ನ ನೋಡಿದ್ರೆ ಇವರು ಜೀವಂತ ಎಷ್ಟು ಜನ ಮಹಿಳೆಯರು ಮಿಸ್ಸಿಂಗ್ ಆಗ್ತಾ ಇದ್ದಾರೆ ರಾಜ್ಯದಲ್ಲಿ, ಎಷ್ಟು ಜನ ಫೋಸ್ಕೋ ಕೇಸ್ಗಳು ಬೀಳ್ತಾ ಇದಾವೆ, ಎಷ್ಟು ಅತ್ಯಾಚಾರಗಳು ಆಗ್ತಾ ಇದಾವೆ, ಎಷ್ಟು ಕೊಲೆಗಳಾಗ್ತಾ ಇದಾವೆ. ಇದ್ರ ಬಗ್ಗೆ ಜೀವಂತ ಸಮಸ್ಯೆಗಳನ್ನ ಫಸ್ಟ್ ನೋಡ್ಬೇಕಾದಂತ ಖರ್ಗೆ ಅವರು ಇವತ್ತು ಈ ವಿಚಾರಕ್ಕೆ ಬಂದು ಒಂದು ಯಾವ್ದೋ ಸಂಘ ಸಂಸ್ಥೆ ಈ ಕಾನೂನು ಅಡಿಯಲ್ಲಿ ಅಂತ ಹೇಳ್ತಿದ್ರೆ ಒಂದ್ ನಿಮಿಷ ಇವತ್ತು ಸಂಘ ಸಂಸ್ಥೆಗಳು ಎಲ್ಲಿದ್ದಾವೆ ಇವತ್ತು ಎಲ್ಲ ಕಾನೂನು ಅಡಿಯಲ್ಲಿ ಇದಾವಲ್ಲ. ಇವತ್ತು RSS ಅಲ್ಲಿ ಯಾರಾದ್ರೂ ತೊಂದರೆ ಕುತ್ಕೊಡಿ ಒಂದ್ ನಿಮಿಷ ರೇ, ಜನಸಾಮಾನ್ಯ ಇವತ್ತು ಡ್ರಗ್ಸ್ ದಂಧೆ ಇಡೀ ಭಾರತ ದೇಶ. ಒಂದು ನಿಮಿಷ ಕುತ್ಕೊಳ್ರಿ, ನಾವು ಮಾತಾಡಕ್ಕೆ ಮೇಡಮ್ ಇವ್ರು ಈ ತರ ಡಿಸ್ಟರ್ಬ್ ಮಾಡಿದ್ರೆ ಡಿಬೇಟ್ ಆಗಲ್ಲ ಮೇಡಮ್, ಡಿಬೇಟ್ ಆಗಲ್ಲ. ಈ ತರ ಕೂಗಾಡಿದ್ರೆ ನಮಗೆ ಹೇಳಕ್ ಅವಕಾಶ ಕೊಡ್ತೀರಿ, ಕೇಳಿ. ಇಲ್ಲ ಕೂರ್ಸ್ಕೊಂಡು ಕೇಳಿ, ಮಾತಾಡಿ ಎದ್ದೋಗ್ತೀನಿ. ಮಾತಾಡಕ್ ಬಂದಿದ್ರ ಬಿಡಕ್ ಮಾತಾಡಕ್ ಅಲ್ಲಿ ಸಿಕ್ಕಂತ ಮೇಡಮ್ ನಾವು ದಯವಿಟ್ಟು ಕೇಳಿ, ಡಿಬೇಟ್ ಅನ್ನೋದು ಡಿಸಿಪ್ಲಿನ್ ಆಗಬೇಕು. ಇಂಥ ಒಂದು ಖಾಲಿ ಮಾತಾಡೋದಲ್ಲ, ಅವ್ರ ವಿಚಾರ ಬಂದೇ ಮಾತಾಡಕ್ ಕೇಳಿ. ಇಲ್ಲ ನಾವು ಎದ್ದೋಗ್ತೀವಿ ಮಾತಾಡಕ್ ಕೇಳಿ. ಒಂದು ಯೋಗ್ಯತೆ ಜೊತೆ ಕುತ್ಕೊಂಡು ಡಿಬೇಟ್ ಮಾಡ್ಬೇಕು. ಈ ತರ ಕೂಗಳ ಜೊತೆ ನಾನು ಡಿಬೇಟ್ ಮಾಡಕ್ ಇಷ್ಟಪಡಲ್ಲ. ಈಗ ಅವ್ರು ಮಾತಾಡ್ತಾರೆ ಡಿಸ್ಟರ್ಬ್ ಮಾಡಿದ್ವಾ ಸರ್, ನೀವು ಮಾತಾಡೋ ಡಿಸ್ಟರ್ಬ್ ಮಾಡಿದ್ವಾ ಸರ್, ಮಾತಾಡೋ ಡಿಸ್ಟರ್ಬ್ ಮಾಡಿದ್ವಾ? ನಮ್ಮ ವಿಚಾರ ಏನು ಹೇಳಿ, ನೀವು ಅಬ್ಜೆಕ್ಷನ್ ಮಾಡಿ. ನಾನು ಮಾತಾಡಿದ್ಮೇಲೆ ಅಬ್ಜೆಕ್ಷನ್ ಮಾಡಿ. ಯೋಗ್ಯತೆ ಇರೋ ವಕ್ತಾರ ಆದ್ರೆ ನಾವು ಮಾತಾಡಿದ್ಮೇಲೆ ಖಂಡಿಸ್ಲಿ. ನಾನು ಮಾತಾಡೋ ಡಿಸ್ಟರ್ಬ್ ಮಾಡಬಾರ್ದು, ಅಯೋಗ್ಯ ರೀತಿ ನಡ್ಕೊಂಬಾರ್ದು. ಯೋಗ್ಯವಾದ ವಕ್ತಾರ ಖಂಡಿಸೋದು ಯಾವಾಗ? ಯೋಗ್ಯವಾದ ವಕ್ತಾರ ಖಂಡಿಸೋದು ಯಾವಾಗ? ಮಾತಾಡಿ ನೋಡಿ, RSS ಕುರಿತಂತೆ ಮಾತಾಡೋ ಸಂದರ್ಭದಲ್ಲಿ ಶಶಿಕಾಂತ್ ರೆಡ್ಡಳ್ಳಿ ಅವರು ಒಂದು 2 ಪಾಯಿಂಟ್ ರೈಸ್ ಮಾಡಿದ್ರು. ಅದ್ರ ಬಗ್ಗೆ ನನಗೆ ಪ್ರಶ್ನೆಗಳಿದ್ದಾವೆ. ಯಾವುದೇ ಒಂದು ಸಂಘ ಆರ್ಥಿಕ ಚಟುವಟಿಕೆಗಳನ್ನು ಹೊಂದಿದ್ದ ಸಂದರ್ಭದಲ್ಲಿ ಹಣ ಸಂದಾಯ ಅಥವಾ ಆರ್ಥಿಕ ವ್ಯವಹಾರಗಳಿದ್ದಾಗ ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಅಕ್ಸೆಪ್ಟೆಡ್. ಶಾಂತರಾಮ್ ಸಿದ್ದಿ ಅವ್ರು ಮಾತಾಡಬೇಕಾದ್ರೆ ಒಂದು ಪಾಯಿಂಟನ್ನು ರೈಸ್ ಮಾಡಿದ್ರು. ನೇರವಾಗಿ RSS ಯಾವ ಕೆಲಸವನ್ನೂ ಮಾಡೋದಿಲ್ಲ ಅನ್ನೋದಾದರೆ ಹಣ ಸಂದಾಯ ಆಗ್ತಾ ಇದೆಯಾ ಇಲ್ವಾ, ತೆರಿಗೆ ಕಟ್ತಿದ್ದಾರಾ ಇಲ್ವಾ, ಅದಕ್ಕೆ ದಾಖಲಾತಿ ಅನ್ನೋದು ಬೇಕಾಗುತ್ತೆ. ಅಂದರೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡಬೇಕಾಗತ್ತೆ. ಈಗ ಲೆಟ್ ಅಸ್ ಕಮ್ ಟು ದ ಡೈರೆಕ್ಟ್ ಪಾಯಿಂಟ್. ಶಶಿಕಾಂತ್ ರೆಡ್ಡಳ್ಳಿ ಅವರೇ, ನೀವು ಆಗಲೇ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳಿದ್ದಾಗ, ಹಣ ಸಂದಾಯ ಆದಾಗ, ಅವರೊಂದು ಪಕ್ಷ ಟ್ಯಾಕ್ಸ್ ಪೇಯರ್ ಆಗಿದ್ದರೆ ರಿಜಿಸ್ಟ್ರೇಷನ್ ಕಡ್ಡಾಯ. ಈಗ ಶಾಂತರಾಮ್ ಸಿದ್ದಿಯವ್ರು ಮಾತಾಡಿದ್ದು ಗಮನಿಸಿದ್ರಿ, ನೇರವಾಗಿ ಯಾವುದರಲ್ಲೂ ಭಾಗಿಯಾಗುವುದಿಲ್ಲ. ಈಗ ನಾನು RSS ಅಲ್ಲಿದ್ದೆ, ನನಗೊಂದು ಇನ್ಸ್ಟ್ರಕ್ಷನ್ ಕೊಟ್ಟರು, ನಾನು ನನ್ನ ಕೆಲಸ ಮಾಡ್ತೀನಿ. ಅವರು ಸಿಂಗಲ್, ಅವ್ರದ್ದೇನೂ ಇಲ್ಲ, ಅವ್ರ ಸಂಘ ಇಲ್ಲ, ಸಂಸ್ಥೆ ಇಲ್ಲ, ಜನ ಇಲ್ಲ, ಮತ್ತೊಂದಿಲ್ಲ, ತೆರಿಗೆ ಇಲ್ಲ, ದುಡ್ಡಿಲ್ಲ. ಈ ಕ್ಲಾರಿಟಿ ಕೊಟ್ಟ ಮೇಲೂ ನೀವು ಹೆಂಗೆ ಕೇಳ್ತೀರಾ? ಯಾವ ಆಧಾರದಲ್ಲಿ ಹೇಳ್ತೀರಾ ಹಣ ಸಂದಾಯ ಆಗ್ತಿದೆ, ದುಡ್ಡು ಹೋಗ್ತಿದೆ, ತೆರಿಗೆ ಕಟ್ತಾರೆ ಅಂತ? ಏನು ಡಾಕ್ಯುಮೆಂಟ್ಸ್ ಇದೆ, ಏನು ಪುರಾವೆ ನಿಮ್ಮ ಹತ್ರ? ಅವರು RSS ಇತ್ತೀಚೆಗೆ ಒಂದು ಆಫೀಸ್ ಓಪನ್ ಮಾಡಿದರು, ಕಚೇರಿನ. ಬರೀ 400 ಕೋಟಿ ಅಷ್ಟೇ, ಜಾಸ್ತಿ ಇಲ್ಲ. ಅದಕ್ಕೆ ಆ 400 ಕೋಟಿ ಎಲ್ಲಿಂದ ಬಂತು ನೈಸ್ ಪಾಯಿಂಟ್ ಅಲ್ವಾ? ಈಗ ಅವ್ರ ಹತ್ರ ದುಡ್ಡಿಲ್ಲ ಅಂತಿದ್ರೆ ಅವರು ಇಷ್ಟೊಂದು ಕಟ್ಟಡಗಳನ್ನು ಕಟ್ಟೋದಕ್ಕೆ, ಆಸ್ತಿಗಳನ್ನು ಮಾಡೋಕ್ಕೆ ಸಾಧ್ಯತೆಗಳಿಲ್ಲ. ಅದು RSS ಹೆಸರಲ್ಲೇ ನೋಂದಣಿ ಆಗಿರ್ತಕ್ಕಂಥ ಒಂದು ಕಚೇರಿ ಅಲ್ಲ. ಆ ಕಚೇರಿಗೆ ಒಂದು ಪಾರ್ಕಿಂಗ್ ಲಾಟಲ್ಲಿ ಒಂದು ದೇವಸ್ಥಾನ ಇತ್ತು, 1200 ವರ್ಷಗಳ ಹಿಂದಿಂದು ಶಿವನ ದೇವಸ್ಥಾನ. ಅದನ್ನು ಒಡೆದಾಕಿ ನೆಲಸಮ ಮಾಡಿ ಅಲ್ಲಿ ಪಾರ್ಕಿಂಗ್ ಲಾಟ್ ಮಾಡಿ ಇವರು RSS ಕಚೇರಿ ಮಾಡಿದರು. ಆಯ್ತಾ? ಅಂದರೆ ಇವರಿಗೆ ದುಡ್ಡು ಇಲ್ಲದೆ ಇಷ್ಟು ಜನ, ಲಕ್ಷಾಂತರ ಜನರಿಗೆ ಬೈಠಕ್ ಮಾಡೋದಕ್ಕೆ, ಪಥಸಂಚಲನ ಮಾಡೋದಕ್ಕೆ ಎಲ್ಲವೂ ಸಹಿತ ಎಲ್ಲಿಂದ ಬರುತ್ತೆ ಕಾಸು ಅನ್ನೋದು ಒಂದು. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ನಾಯಕರಿದ್ದಾರಲ್ವಾ, ನಿಮ್ಮದು ರಿಜಿಸ್ಟರ್ ಅಲ್ಲ ಸಂಸ್ಥೆ, ನೀವು ಸಾಂವಿಧಾನಿಕವಾದಂಥ ಯಾವ ಹುದ್ದೆಗಳಲ್ಲೂ ಇಲ್ಲ, ಆದ್ರೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿಮಗೆ ಯಾಕೆ ಸರ್ಕಾರ ರಕ್ಷಣೆ ಕೊಡಬೇಕು? ಇವ್ರಿಗೆ ಜಂಟಿ ರಕ್ಷಣೆ ಯಾಕೆ? 50 ಜನರ ಒಂದು ಫೋರ್ಸು, ಇವ್ರು ಎಲ್ಲಿ ಹೋದ್ರೂ ರಕ್ಷಣೆ ಕೊಡ್ತಾರೆ. ಹಾಗಾದ್ರೆ ನಿಮ್ಗೆ ಯಾವ ಸಂವಿಧಾನಿಕ ಹುದ್ದೆ ಇದೆ? ಮೊದಲನೇದು ಯಾರು? ಭಾಗವತರೇ.
ನೀವು ಯಾಕೆ ಈ ರೀತಿಯಾದಂಥ ಜನರ ದುಡ್ಡನ್ನ ರಕ್ಷಣೆ ಹೆಸರಲ್ಲಿ ನೀವು ಪೋಲ್ ಮಾಡೋದಕ್ಕೆ ಅಥವಾ ಖರ್ಚು ಮಾಡೋದಕ್ಕೆ ನಿಮಗೆ ಯಾವ ಹುದ್ದೆ ಇದೆ, ನೀವು ಯಾವ ಸಂಸದರು, ನೀವು ಯಾವ ಪಕ್ಷದಲ್ಲಿ ಯಾವ ರೀತಿಯಾದಂಥ ಆಯ್ಕೆಯಾಗಿ ಬಂದಿದ್ದೀರಿ ಅಂತ ಪ್ರಶ್ನೆ ಕೇಳಬೇಕೋ ಕೇಳಬಾರ್ದು? ಕೇಳಬೇಕಲ್ವಾ? ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಹಣಕಾಸಿನ ದುಡ್ಡನ್ನು ಯಾರು ಕೊಡ್ತಾರೆ? ಒಂದು, ನಿಮ್ಮ ಆಸ್ತಿ ಮಾಡೋ ದುಡ್ಡು ಎಲ್ಲಿಂದ ಬರುತ್ತೆ? ಎರಡನೇದ್ದು. ಆಮೇಲೆ NGOಗಳು ಅಂತಿದ್ದಾವೆ, ಅಂದ್ರೆ ಸರ್ಕಾರೇತರ ಸಂಸ್ಥೆಗಳು. ಅವರು ಯಾರ ಹತ್ರನೂ ಸಣ್ಣದ ದಾನ ತೆಗೆದುಕೊಂಡು ಅವ್ರು ರಿಜಿಸ್ಟರ್ ಮಾಡಲೇಬೇಕು. ಅವರು ಅಕಸ್ಮಾತ್ ಬೇರೆ ದೇಶದಿಂದ ಏನಾದರೂ ದುಡ್ಡು ತಗೋಬೇಕು ಅಂತಂದ್ರೆ ಅದ್ರ ಲೆಕ್ಕಪತ್ರ ಕೊಡಬೇಕು. ಅದನ್ನು ಬ್ಯಾನ್ ಮಾಡಿದ್ದಾರೆ ಇತ್ತೀಚೆಗೆ. ಅದರಿಂದ ನಿಮ್ಮ ಸಂಸ್ಥೆ ಯಾವುದೇ ಸಂಸ್ಥೆ ದುಡ್ಡು ಇಲ್ಲದೇನೆ ಮಾಡೋದಿಲ್ಲ. ಆದರೆ ಇವ್ರು ಹೇಳ್ತಾರೆ ಏನಂದ್ರೆ ಗುರುವಂದನೆ ಕಾರ್ಯಕ್ರಮದಲ್ಲಿ ನಾವು ಕೊಡುಗೆಯನ್ನ ಕಾಣಿಕೆಯನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಸ್ವಾಮಿ, ಗುರುವಂದನೆ ಕಾಣಿಕೆಯಲ್ಲಿ ಎಷ್ಟು ಲಕ್ಷ ಕೋಟಿ ಬರಕ್ಕೆ ಸಾಧ್ಯ ಆಗುತ್ತೆ? ಒಂದು ಗುರು ಹೆಸರು ಯಾವುದೇ ಲಕ್ಷಾಂತರ ಕಾರ್ಯಕರ್ತರು ಅಭಿಮಾನಿಗಳು ಇದ್ದಾಗ ಅವರು ಗುರುದಕ್ಷಿಣೆ ಕೊಡ್ಲಿ ಸರ್, ನಾನು ಹೇಳುದು ಗುರುದಕ್ಷಿಣೆ ಕೊಡ್ಲಿ, ಏನೇ ಕೊಡ್ಲಿ, ದುಡ್ಡನ್ನ ಕೊಟ್ಟಿದ್ದಾರೆ, ಆಸ್ತಿಯನ್ನ ಕೊಟ್ಟಿದ್ದಾರೆ, ಅದರ ಲೆಕ್ಕಪತ್ರ ಬೇಕಾಗಿದೆ, ಅದಕ್ಕೆ ಮಾನ್ಯತೆ ಬೇಕಾಗಿದೆ, ಅದಕ್ಕೆ ನೋಂದಣಿ ಬೇಕಾಗಿದೆ. ಆದ್ದರಿಂದ ನಾವು ಹೇಳ್ತಾ ಇರೋದು ಏನೆಲ್ಲ, ನಮ್ಮ ನಾಗೇಂದ್ರ ಸಾಹೇಬರು ಒಂದು ಸ್ವಲ್ಪ ಅವರ ಕುಮಾರಸ್ವಾಮಿ ಅವರು RSS ಬಗ್ಗೆ ಹೇಳಿರ್ತಕ್ಕಂಥ ಒಂದು ನಿಮಿಷ ಹೇಳಿಕೆಗಳನ್ನ ಇವಾಗ ವಿಡಿಯೋಗಳು ಯೂಟ್ಯೂಬಲ್ಲಿ ಸಿಗ್ತವೆ. ಅವರು ವಿಷವೃಕ್ಷ RSS ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಹೇಳಿದ್ರು ಅದು ಬರೀ ಬ್ರಾಹ್ಮಣರೇ ಆಗಿರ್ತಕ್ಕಂಥ, ಬ್ರಾಹ್ಮಣರಿಗಾಗಿ ಇರತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿರ್ತಕ್ಕಂಥದ್ದು. ಒಂದು ನಿಮಿಷ ನಾನು ಹೇಳೋದು ಹೇಳಿ, ಈಗ ಅವ್ರು ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಾನು ಹೇಳೋದು ಹೇಳಿದ್ರು ಅಂದ್ರೆ ಇವರು ಅಧಿನಾಯಕರು ಏನೇನೆಲ್ಲ RSS ಹೇಳಿದ್ರು, ಎಷ್ಟು ಟೀಕೆ ಮಾಡಿದ್ರು, ಅವುಗಳನ್ನ ಒಂದು ಸಾರ್ತಿ ಗಮನಿಸಬಹುದು. ಎರಡನೇದ್ದು ನಾನು ಹೇಳ್ತಾ ಇದ್ದೀನಿ, ಇವರು ಕುಮಾರ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಅದೇ ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಇವರಿಬ್ರು JDS ಅಲ್ಲೇ ಇದ್ರು. ಇವ್ರಿಗೆ ಅಲ್ಲಿ JDS ನಲ್ಲಿ ಇವೆಲ್ಲ ಗೊತ್ತಾಗ್ಬಿಟ್ಟು ಇವ್ರು ಹೊರಗಡೆ ಬಂದ್ರು. ನಾಗೇಂದ್ರ ಅವರು ಇನ್ನೂ ಅಲ್ಲೇ ಇದ್ದಾರೆ, ಇವ್ರು ಯಾವತ್ತು ಹೊರಗಡೆ ಬರ್ತಾರೆ ಗೊತ್ತಿಲ್ಲ. ಸೊ ಇವುಗಳೆಲ್ಲವನ್ನು ಗಮನಿಸ್ತಾ ನಾನು ನನ್ನ ವೈಯಕ್ತಿಕ ಬಗ್ಗೆ ನೀವೇನು ಸರ್ ಹೇಳ್ತೀರಾ? ಹೇಳೋದು ನೀವು ಯಾವತ್ತು ಇವತ್ತು ಕಾಂಗ್ರೆಸ್ ಬರ್ತಿರೋ, ಇಲ್ಲ JDS ಬರ್ತಿರೋ, ಇಲ್ಲ BJP ಬರ್ತಿರೋ ಗೊತ್ತಿಲ್ಲ. ನೀವು ಯಾವತ್ತು ಬರ್ತಿರೋ, ಯಾವ ಉದ್ದೇಶಕ್ಕೆ ಹಿಂಗ್ ಮಾತಾಡ್ತಾ ಇದ್ರೆ ಗೊತ್ತಾಗ್ತಿಲ್ಲ. ಯಾರನ್ನ ವಾಲೈಸಕ್ಕೋಸ್ಕರ ಹಿಂಗ್ ಮಾತಾಡ್ತಾರೆ ಗೊತ್ತಿಲ್ಲ. ಯಾವ ಪಕ್ಷನ ವಾಲೈಸ್ಬೇಕಂತ ಕುಂತಿದ್ರು ಗೊತ್ತಾಗ್ತಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಹಿಂಗೆಲ್ಲ ಮಾತಾಡಿದ್ರು ಗೊತ್ತಾಗ್ತಿಲ್ಲ. ಯಾವ ಪಕ್ಷ ಬರ್ಬೇಕಂತ ಇದೆ ನಿಮ್ಮ ಇಂಟೆನ್ಷನ್? ಇಲ್ಲ, ನೀವು ಅವ್ರು ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಾನು ಮಾತಾಡೋ ಟೈಮಲ್ಲಿ ನೀವು ಅಡ್ಡ ಮಾತಾಡ್ತಾ ಇದ್ದೀರಾ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು RSS ಬಗ್ಗೆ ಅದೇ ನೆಹರು ಅವರು ಏನೇನ್ ಮಾಡಿದ್ರು ಅದನ್ನು ಹೇಳಿ. ಹಂಗೆ ನೆಹರು ಅವರು ಮಾಡಿರೋದು ಹೇಳಿ ಸರ್, ನೆಹರು ಮಾಡಿರೋದು ಹೇಳಿ. ಹಾಗೆ ಅದಲ್ಲ, ಮೋದಿ ಅವರು ಪ್ರಧಾನಿ, ನೆಹರು ಅವರು ಮಾಡಿರೋದು ಹೇಳ್ಬೇಕಲ್ವಾ? ಕುಮಾರ್ ಅವರು ನಿಮಿಷ. ಅಲ್ಲ, ನಾಗೇಂದ್ರ ಅವರು ನೀವು ಹೇಳಿ ನಿಮ್ಮ ಆಕ್ಷೇಪಣೆ ಏನು? ಬಂದೆ ಮೇಡಮ್, ಈಗ ನನಗೆ ಬೇಕಾಗಿರೋದು ಜೀವಂತ ಸಮಸ್ಯೆಗಳು. ಇವತ್ತು ರಾಜ್ಯದಲ್ಲಿ ಆಗ್ತಾ ಇರೋಂಥ ಅನ್ಯಾಯಗಳು, ದೌರ್ಜನ್ಯಗಳು, ಆಗ್ತಾ ಇರೋಂಥ ಕ್ರೈಮ್ಗಳು, ಮತ್ತೆ ಡ್ರಗ್ಸ್ ಮಾಫಿಯಾಗಳು. ಇವತ್ತು ಇಲ್ಲಿನ ರಾಜ್ಯದ ಪೊಲೀಸರು ರಾಜಸ್ಥಾನದಲ್ಲಿ ಲಂಚಕ್ಕೋಸ್ಕರ ಕೈ ಬಿಡಿ ಸಿಕ್ಕಾಕೊಂಡು ನಾಚಿಗೇಡ್ತಾನೆ ಇವತ್ತು ನ್ಯಾಷನಲ್ ಲೆವೆಲ್ ಮಾನ ಮರ್ಯಾದೆ ಹೋಗ್ತಾ ಇದೆ. ಇವತ್ತು ಡ್ರಗ್ಸ್ ಮಾಫಿಯಾ ಫ್ಯಾಕ್ಟ್ರಿಗಳು ಇವತ್ತು ನಮ್ಮ ರಾಜ್ಯದ ತಲೆ ಎತ್ತಿದ್ದಾವೆ. ಹೊರ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಬಂದು ಸೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮಹಿಳೆ ಮಿಸ್ಸಿಂಗ್ 70,000 ಜನ ಇದ್ದಾರೆ. ಪೋಸ್ಕೋ ಕೇಸಲ್ಲಿ ಇವತ್ತು ಸುಮಾರು ಅಂಕಿಅಂಶ ಸಮೇತ ನಿಮಗೆ ಹೇಳಬೇಕು, ಯಾಕಂದ್ರೆ ಆಗ್ತಾರಂಥ ಅನ್ಯಾಯಗಳು. ಇವತ್ತು ಪೋಸ್ಕೋ ಕೇಸಲ್ಲಿ 2024 4019 ಪೋಸ್ಕೋ ಕೇಸ್ ರಿಜಿಸ್ಟರ್ ಆಗ್ತವೆ. 736 ಅತ್ಯಾಚಾರಗಳಾಗ್ತಾ ಇದಾವೆ. 2024 6326 ಲೈಂಗಿಕ ಕಿರುಕುಳಗಳಿದ್ದಾವೆ. ಅದೇ ರೀತಿ ಇವತ್ತು ಸೈಬರ್ ಕ್ರೈಮ್ 29,933 ಕ್ರೈಮ್ ಕೇಸ್ಗಳಾಗ್ತಿದ್ದಾವೆ. ಇವು ಜೀವಂತ ಸಮಸ್ಯೆಗಳು, ಜನ ದಿನ ಸುಡ್ತಾರೆ ಅಂತದ್ದು. ಸೊ ಸೈಬರ್ ಕ್ರೈಮ್ಗಳು ಮತ್ತೆ ಬ್ಯಾಂಕ್ ದರೋಡೆಗಳು, ಹಗಲು ದರೋಡೆಗಳು ಇವತ್ತು ಇಂಥದ್ದು ನಡೀತಾ ಇದೆಯಲ್ಲ. ಫಸ್ಟ್ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ವೀಕ್ ಇದೆ, ಇಷ್ಟೊಂದು ನಡೆಯೋ ಕಾರಣ ಏನೋ? ಕ್ರೈಮ್ ಲಿಸ್ಟ್ ನಡಿಬೇಕಾದ್ರೆ ಎಲ್ಲಿ ವ್ಯತ್ಯಾಸ ಆಗ್ತಿದೆ, ಯಾವ ವಿಚಾರಕ್ಕೆ ವ್ಯತ್ಯಾಸ ಆಗ್ತಿದೆ? CC ಕ್ಯಾಮ್ರಾಗಳೆಲ್ಲ ಸರಿ ಇದಾವ? ಬೆಂಗಳೂರು ನಗರಗಳಲ್ಲಿ ಎಲ್ಲೆಲ್ಲಿ ನಗರಗಳಿದಾವ ಅಲ್ಲಿ CC ಕ್ಯಾಮ್ರಾ ಕೆಲಸ ಮಾಡ್ತಾ ಇದಾವ? ಇವತ್ತೇನೋ ಪೊಲೀಸ್ ಕೊಡ್ತಾ ಇದೆಯಾ? ಪೊಲೀಸ್ಗೆ ಏನೋ ಸಮಸ್ಯೆಗಳಿದಾವ? ಯಾಕೆ ಕ್ರೈಮ್ ಲಿಸ್ಟ್ ನಡೀತದೆ, ಯಾಕೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ? ಇವತ್ತು ಬಿಟ್ಕಾಯಿನ್ ದಂಧೆ ಯಾರು ಮಾಡ್ತಾ ಇದ್ದಾರೆ? ಯಾರು ಲೀಲಾಜರ್ ಸಿಕ್ಕಾಕೊಂಡಿದ್ದಾರೆ? ಇವತ್ತು ನಲ್ಪಾಡ್ ಅಂತ ಮೂರ್ಖ ಬಿಟ್ಕಾಯಿನ್ ಕೇಸ್ಗಳು ಮಾಡಿ ಇವತ್ತು ರಾಜರಸ ಸಿಕ್ಕಾಕೊಂಡು ಪಕ್ಕದಲ್ಲಿ ಇದ್ರೆ ಇನ್ನು ಉಚ್ಚಾಟನೆ ಮಾಡಕ್ಕಾಗಿಲ್ಲ. ಅವರಿಂದ ಅಂತ ಒಂದು ನಾಯಕರಿಂದ ಕಾಂಗ್ರೆಸ್ ಅಲ್ಲಿ ಇರುವಂತ ಕಾರ್ಯಕರ್ತರು ಕಲಿಯೋದಾದ್ರೆ ಏನು? ನಾವೇನ್ ಬಿಟ್ಕಾಯಿನ್ ದಂಧೆಗೆ ಹೋಗ್ಬೇಕು? ಬಿಟ್ಕಾಯಿನ್ ದಂಧೆ ಮಾಡಿ ಇಷ್ಟು ಸಾವಿರಾರು ಕೋಟಿ ಲೂಟಿ ಮಾಡೋದು, ಅದಕ್ಕೆ ಇವರೆಲ್ಲ ಕೋಟಿ ಗಟ್ಟಲೆ ಎಲೆಕ್ಷನ್ ಚುನಾವಣೆ ಮಾಡಿ ಗೆದ್ದು ಬರ್ತಾ ಇರೋದು. ಅಂತ ನಾಯಕರಿಂದ ಅಲ್ಲಿರೋ ಕಾರ್ಯಕರ್ತರು ಕಲಿಯೋದೇನು? ಬಿಟ್ಕಾಯಿನ್ ದಂಧೆ ಹೆಂಗ್ ಮಾಡಬೇಕು ಮತ್ತೆ ಹೆಂಗ್ ಎಸ್ಕೇಪ್ ಆಗಬೇಕು ಅಂತ. ಅಂತ
ಅಂಥವ್ರನ್ನ ಶಿಕ್ಷೆ ಮಾಡೋಂಥ ಯೋಗ್ಯತೆ ಇದೆಯಾ? ನಾನು ಕೇಳೋ ಪ್ರಶ್ನೆ ಇಷ್ಟೇ. ನಿಮ್ಮ ಸಂಘ ಸಂಸ್ಥೆಗಳ ವೈಯಕ್ತಿಕವಾದ ವಿಚಾರಗಳು ಅಂತ ಕಾಣಿಸ್ತಿದೆ ಇವತ್ತು ರಾಜ್ಯದಲ್ಲಿ. ರಾಜ್ಯದ ಇರೋಂಥ ಜ್ವಲಂತ ಸಮಸ್ಯೆಗಳ ಪರಿಹಾರ ಏನು? ಆ ಪರಿಹಾರ ನೀವು ಕೊಡಿ ಮೊದಲು. ಅಂದ್ರೆ ಗೃಹ ಇಲಾಖೆ ಅನ್ನೋ ದೊಡ್ಡ ಜವಾಬ್ದಾರಿ, ಅದನ್ನ ನಿಭಾಯಿಸಿ. ಸೂಕ್ಷ್ಮವಾದ ನೋಡಿ, ಇಲಾಖೆಯಲ್ಲಿ ಅತಿ ಸೂಕ್ಷ್ಮವಾದ ಇಲಾಖೆ ಅಂದ್ರೆ ಗೃಹ ಇಲಾಖೆ. ಪ್ರತಿ ಕ್ಷಣ ಒಂದು ಪ್ರಾಣ ಹೋದ್ರು ಕೂಡ ಅವರೇ ಇರಬೇಕು. ಟ್ರಾಫಿಕ್ ಇವತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಆಗಿದೆ, ಏನಾಗ್ತಾ ಇದಾವೆ? IT-BT ಕಂಪ್ನಿಗಳು ಬಿಟ್ಟು ಹೋಗ್ತಾ ಇದಾರೆ. ಇವತ್ತು IT-BT ಅಲ್ಲಿ ಇದ್ದಾರಲ್ಲ, ನೀವು ಯಾಕೋ ಬಿಟ್ಟು ಹೋಗ್ತಾರೆ ರೀಸನ್ ನೀವು ಟ್ರಾಫಿಕ್ ಜಾಸ್ತಿ ಆಗಿದೆ ಅಂತಾರೆ. ಕುಮಾರ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂಥ ಪ್ರಶ್ನೆಯಲ್ಲಿ ಅಕ್ಷರಶಃ 1 ಪೈಸೆ ತಪ್ಪಿಲ್ಲ. ರೈಟ್, ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. RSSಗೆ ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವ ಈ ಪ್ರಶ್ನೆಯ ಆಧಾರದಲ್ಲಿ ಒಂದಷ್ಟು ಪ್ರತಿಕ್ರಿಯೆ ಬಂದಿದೆ. ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೇ ಧಾರ್ಮಿಕ ಸಂಘ ಸಂಸ್ಥೆಗಳು ಈ ರೀತಿ ಕೆಲಸ ಮಾಡ್ತಿದ್ರೆ ಅದು ಧರ್ಮಾತೀತವಾಗಿ ನಾವು ನೋಡ್ತಾ ಹೋಗೋದು. ಅದು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಗೂ ಅಪ್ಲೈ ಆಗುತ್ತಾ, ಕೇವಲ RSSಗೆ ಮಾತ್ರನ ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಶ್ನೆ ಕೇಳೋದು? ಮೇಡಮ್, ಕಾನೂನಿನಲ್ಲಿ ಕೆಲವು ವಿಚಾರಗಳನ್ನು ಅಡಕ ಮಾಡಲಾಗಿದೆ ಕಾಲಕ್ಕೆ. ಅಡಕ ಮಾಡಿರೋ ಕಾನೂನಿನಲ್ಲಿ RSSನ ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡ ಸಂಸ್ಥೆ, ಅದನ್ನು ಕೈ ಬಿಡಬೇಕು ಅಂತ ಎಲ್ಲರೂ ಉಲ್ಲೇಖ ಇದೆಯಾ? ತಾವು ತೆರಿಗೆ ಕಟ್ಟಬಾರ್ದು, ತಾವು ಲೆಕ್ಕ ಕೊಡಬಾರ್ದು, ನನ್ನ ಪ್ರಶ್ನೆ ಇದಲ್ಲ, ತಮ್ಮ ಪದಾಧಿಕಾರಿಗಳು ಯಾರು ಹೇಳ್ಬಾರ್ದು ಅಂತಿದ್ಯಾ? ಪ್ರಶ್ನೆ ಉತ್ತರ ಕೇಳಿ. ಇದೆಯಾ? ಅಲ್ಲ, ನೀವು ಹೇಳ್ಬೇಕು ಅದನ್ನ. ಅಲ್ಲ, ಇದೆಯಾ? ಇಲ್ಲ. ಆಮೇಲೆ ಗೃಹ ಸಚಿವರು ಆಯ್ತು, BSY ಫೋಕ್ಸೋ ಕೇಸಲ್ಲಿದ್ದಾರೆ. ನನ್ನ ಪ್ರಶ್ನೆ ಕಾನೂನು ಇದೆ, ಕಾನೂನು ನೋಡ್ತಾ ಇದೆ, ಬಿಡ್ರಿ. ಕಾನೂನು ರೀತಿ FIR ಆಗಿದೆ. ನನ್ನ ಪ್ರಶ್ನೆ ಇದಲ್ಲ. ಸೂರಜ್ ಅವರು ಕೇಸಲ್ಲಿದ್ದಾರೆ, ನನ್ನ ಪ್ರಶ್ನೆ ಪ್ರಜ್ವಲ್ ಅವ್ರು ಜೈಲಲ್ಲಿದೆ, ಇನ್ನೂ 16 ಇಂಥ ವಿಷಯಗಳು ಇವ್ರಿಗೆ ಇರೋದು. ಇವ್ರು ಹೇಳ್ತಿದ್ರಲ್ಲ ಪಾಪ, ಅಯ್ಯೋ ಸಾಬಸ್ತ್ರು ಪಕ್ಷ. ಆಮೇಲೆ ಈಗಿನ ಕೇಂದ್ರ ಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳಾಗಿದ್ದವ್ರು ಕರ್ನಾಟಕದಲ್ಲಿ, ಅವರು ಹೆಸರು ಪಕ್ಕದಲ್ಲಿ RSS ಸೇರ್ಕೊಂಡಿದೆ ಈಗ. ಭಾಳ ಅವರು ಇವರು ಆಯ್ತಾ ಮೇಡಮ್. RSSನ ಬ್ಯಾನ್ ಮಾಡಿದ್ರು ನೆಹರು ಅವರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ದಿನ ಬೆಳಗಾದರೆ ಕಾಲಿಡ್ಕೊಂಡು ಕೈ ಹಿಡ್ಕೊಂಡು ಕಾಗದ ಬರೆದು ಮತ್ತೆ ನಾವು ಈ ಸಂವಿಧಾನದ ಅಡಿಯಲ್ಲಿ ಬರುವಂಥ ಕಾನೂನಿನ ಅಡಿಯಲ್ಲಿ ನಡ್ಕೋತೀವಿ ಅಂತ ಹೇಳಿ ಬ್ಯಾನನ್ನು ತೆರವುಗೊಳಿಸ್ಕೊಂಡಿದ್ದು ದೇಶದ ಇತಿಹಾಸ. ಬೇರೆ ಧರ್ಮದ ಧರ್ಮದ ವಿಚಾರ ಮಾತಾಡಕ್ಕಲ್ಲ, ಅರ್ಥ ಇಲ್ಲ, ಸಬ್ಜೆಕ್ಟ್ ಇಲ್ಲ. ಅವ್ರು ಕೇಳಿದ ಕ್ರಿಶ್ಚಿಯನ್ ಧರ್ಮಕ್ಕೆ, ಮುಸ್ಲಿಂ ಧರ್ಮಕ್ಕೆ ಅದು ಅನ್ವಯ ಆಗುತ್ತಾ? ಹಿಂದೂ ಧರ್ಮ ಮಾತ್ರ ಟಾರ್ಗೆಟ್ ನಿಮ್ದಂತ ಅದಕ್ಕೆ ಉತ್ತರ ಕೊಡಿ. ದೇಶದಲ್ಲಿ ಜೈನ ಧರ್ಮ ಇದೆ, ಸಿಖ್ ಧರ್ಮ ಇದೆ, ಪಾರ್ಸಿ ಇದೆ, ಕ್ರಿಶ್ಚಿಯನ್ ಇದೆ. ಅವರು ಕೂಡ ನಮ್ಮ ದೇಶದ ಸಂವಿಧಾನದ ಪ್ರಜಾಪ್ರಭುತ್ವದ ಅಡಿಯಲ್ಲಿರುವ ಕಾನೂನು ಅಡಿಯಲ್ಲಿ ರಿಜಿಸ್ಟ್ರೇಷನ್ ಲೆಕ್ಕ ಎಲ್ಲ ಕೊಡ್ಲೇಬೇಕು. ಎಲ್ಲ ಫಾಲೋ ಮಾಡ್ತಿದ್ದಾರೆ. ಜೈನ ಧರ್ಮದವರು ಮಾತ್ರ ಕೆಲವು ವಿಚಾರದಲ್ಲಿ ಜೈನ ಧರ್ಮದ ಧಾರ್ಮಿಕ ಸಂಸ್ಥೆಗಳಿಗೆ ರಿಯಾಯಿತಿ ಇದೆ. ಆಯ್ತಾ? ಕೊಡಬಾರ್ದು ಅಂತ ಯಾಕೆ ಇವರು ಉದ್ದಟತನ ಮಾಡ್ತಿದ್ದಾರೆ? ನನ್ನ ಪ್ರಶ್ನೆ, ಉದ್ದಟತನ ಯಾಕೆ? ಏನು ಉದ್ದಟತನ? ನಾವೇ ಇದೆಲ್ಲ ಅಂತ. ಈಗ ಒಬ್ರು ಯಾರೋ ಶಾಂತಾರಾಮನ್ ಅವರು ಮಾತಾಡಿದ್ರು, ನೇರವಾಗಿ ಅದು ಮಾಡ್ತಿಲ್ಲ, ಬೇರೆ ಬೇರೆ ಸಂಸ್ಥೆಗಳಡಿ ಮಾಡ್ತಿದೀವಿ ಅಂತ. ಓ, ಬೇನಾಮಿ ಆಗಿದ್ರೆ RSS ಅವರೇ ಒಪ್ಕೊಂಡಿದ್ದಾರೆ, ಬೇನಾಮಿ ಸಂಸ್ಥೆ. ನಾವು ಅದಕ್ಕೆ ಬೇನಾಮಿಯಾಗಿ ಯಾಕಪ್ಪ ಬದುಕ್ತೀರಿ ನೀವು? ಅಧಿಕೃತವಾಗಿ ಅಧಿಕೃತವಾಗಿ ಹೇಳ್ಕೊಂಡು ಧೈರ್ಯವಾಗಿ ಓಡಾಡಿ. ನೀವು ದೊಣ್ಣೆ ಹಿಡ್ಕೊಂಡಿದ್ದೀರಿ, ಸಮವಸ್ತ್ರ ಹಾಕ್ಕೊಂಡಿದ್ದೀರಿ, ಅಷ್ಟೆಷ್ಟೋ ಜನ ಇದ್ದೀರಿ ಅಂತ ಹೇಳ್ತೀರಿ. ನೀವೇ ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡಿರೋದು. ನಾವೇನ್ ಹೇಳ್ಕೊಂಡಿಲ್ಲ. ಹೆಂಗ್ ಬಂದಿದೆ ಗೊತ್ತಾ ಸರ್ ಇದಕ್ಕೆ ಪ್ರಶ್ನೆ? ನೀವು ದೊಣ್ಣೆ ಹಿಡ್ಕೊಂಡವ್ರಿಗೆ ಕೇಳ್ತಿರಲ್ಲ, ಖಡ್ಗ ಹಿಡ್ಕೊಳ್ಳೋರ್ಗೂ ಕೇಳಿ. ಅವ್ರನ್ನು ಎಲ್ಲರನ್ನೂ ಕೇಳ್ಬೇಕು, ಮುಲಾಜೇನಿಲ್ಲ. ಆ ಖಡ್ಗಗಳಲ್ಲಿ ನಮಾಜ್ ಮಾಡ್ಬೋದು, ಬೀದಿಗಳಲ್ಲಿ ನಮಾಜ್ ಮಾಡೋದು, ರೋಡ್ ಬ್ಲಾಕ್ ಮಾಡ್ಬೋದು. ಇಟ್ಸ್ ಅ ವ್ಯಾಲಿಡ್ ಕ್ವೆಶ್ಚನ್. ಖಡ್ಗಗಳು ಹಿಡ್ಕೊಂಡು ಶಾಲಾ ಮಕ್ಕಳಿಗೆ ಹಂಚೋದು, ಇನ್ನೊಂದು ಹಂಚೋದು, ತ್ರಿಶೂಲಗಳು ಹಂಚೋದು, ಅಥವಾ ಇನ್ನೊಂದು ಧರ್ಮದವ್ರು ಇನ್ನೊಂದೇನೋ ಹಂಚೋದು. ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, ಇವರು ಹೆಂಗೆ ವಿಷಯಾಂತರ ಮಾಡಿ ಜನರನ್ನ ಎತ್ಕಟ್ಟಿ ದೇಶದ ಶಾಂತಿಯನ್ನ ಕೆಡೋದಕ್ಕೆ ಈ ಎರಡು ಮಿತ್ರ ಪಕ್ಷಗಳು ಹೆಂಗ್ ಮಾಡ್ತಿದ್ದಾವೆ ದೇಶ. ಇವರ ಸರ್ವೋಚ್ಚ ನಾಯಕರು ದೇವೇಗೌಡರು ಮಾತನಾಡಿರೋದನ್ನು ನಾನು ಹೇಳ್ಬೇಕಾಗತ್ತೆ ಈಗ. ಆಯ್ತು, ಇವ್ರು ಸರ್ವೋಚ್ಚ ನಾಯಕ, ಮತ್ತೊಬ್ರು ಮುಂದಿನ ಮೊಮ್ಮಗ ಹೇಳಿರೋದನ್ನು ನಾವು ಜ್ಞಾಪಿಸ್ಕೋಬೇಕಾಗುತ್ತಲ್ವಾ? ಪಾಪ ಏನ್ರಿ, ಈ ಕಡೆ ಇದ್ದಾಗ ಒಂದು ಮಾತು, ಇಲ್ಲಿಗೆ ಹೋದ್ಮೇಲೆ ಒಂದು ಮಾತಾ? ಪೇಶ್ವೆಗಳು ಕರ್ನಾಟಕವನ್ನ ಹೆಂಗೆ ನುಚ್ಚುನೂರು ಮಾಡಿದ್ರು ಅಂತ
ಪ್ರಹ್ಲಾದ್ ಜೋಶಿನ ಇಟ್ಕೊಂಡು ಹೇಳಿದ ಮಾತು ನಾನಲ್ಲ. ಮೇಡಮ್ ನಿಮ್ಮ ಕ್ವಶನ್ ಈಗ ಗೋಲ್ವಾರ್ಕರ್ ಮತ್ತು ಸಾವರ್ಕರ್ ಇಲ್ಲ ಅವ್ರ ಹತ್ರ. ಮೇಡಮ್ ಗೋಲ್ವಾರ್ಕರ್ ಸಾವರ್ಕರ್ ನಿಮ್ ಕ್ವಶನ್ ಉತ್ತರ ಇಲ್ಲ. ಇವರು ಹೇಳಿದ್ರು ಅದೇ 100 ವರ್ಷದಿಂದ ಸ್ಥಾಪನೆ ಆಯ್ತು ಸಂಸ್ಥೆ ಅಂತ. ಏನಕ್ಕೆ ಮಾಡೋದು, ಯಾವ ಉದ್ದೇಶಕ್ಕೆ ಮಾಡಿದಿರಿ ನೋಡಿ, ಕಳ್ಳ ದಂಧೆಯನ್ನ ಮಾಡೋದಕ್ಕೆ ಮಾಡ್ಕೊಂಡಿದ್ದೀರಿ. ಕಳ್ಳ ದಂಧೆ ಹೇಗೆ ಅಂತ ಕೇಳಿ, ದೇಶದ ಸಾಂವಿಧಾನಿಕ ವಿಚಾರಗಳಿಂದ ಒಳ ನುಸುಳುಕೋರರ ತರ ನುಸುಳುಕೊಂಡು ಬದುಕುತ್ತೇವೆ ನಾವು. ನಮ್ಮನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡುವುದು ನಾವು ಪ್ರಶ್ನಾತೀತರು. ಕಳ್ಳದಂತೆ ಹೆಂಗೆ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಒಂದು ನಿಮಿಷ. ಅಮೆರಿಕಾದಲ್ಲಿ ಆಯ್ತು, ಅಲ್ಲಿ ಸಂಸ್ಥೆ ಏನಕ್ಕೆ ತನಿಖೆಗೆ ಒಳಪಡಿಸಿದ್ದೆ ಈ ಸಂಸ್ಥೆನ ಅಮೆರಿಕ ದೇಶದಲ್ಲಿ? ಯಾಕೆ ಇಲ್ಲಿಯ ಹಣವನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಹೂಡಿಕೆ ಮಾಡಿ ವ್ಯವಹಾರಗಳನ್ನ ನಡೆಸ್ತಿದ್ದಾರಲ್ಲ, ಅದಕ್ಕೆ ಅಲ್ಲಿ ನಿಷೇಧ ಹೇಳಿ ತನಿಖೆಗೆ ಒಳಪಡಿಸಿದ್ದಾರೆ. ಇದು ಕಳ್ಳದಂಧೆ. ನನ್ನ ದೇಶದ ಜನರು ನಿಮಗೆ ಗುರುದಕ್ಷಿಣೆಯಾಗಿ ಕೊಟ್ಟಿರುವ ಹಣವನ್ನ, ಮತ್ತೊಂದು ರೀತಿಯಲ್ಲಿ ಕೊಟ್ಟಿರುವ ಹಣವನ್ನ ಬೇರೆ ಬೇರೆ ರೂಪದಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ದೇಶ ವಿರೋಧಿ ಚಟುವಟಿಕೆಗಳಿಗೆ. ನನ್ನದೇ ದೇಶದ ನನ್ನ ನೆಲದಲ್ಲಿರುವ ಇತರೆ ಜನಾಂಗದ ಜನರ ವಿರುದ್ಧ ದ್ವೇಷ ಭಾವನೆ ಬಿತ್ತುವುದಕ್ಕೋಸ್ಕರ, ದೇಶವನ್ನ ಬುಡುಮೇಲು ಮಾಡುವುದಕ್ಕೋಸ್ಕರ ಬಳಸ್ಕೊತಾ ಇದ್ದೀರಿ ಅಂತ ನಾವು ಹೇಳ್ತಾ ಇದ್ದೇವೆ. ಇವರು ಇನ್ನೊಂದು ಹೇಳಿದ್ರು ಡ್ರಗ್ಸ್ ಬಗ್ಗೆ. ಅಹಮದಾಬಾದ್ ನಮ್ಮ ರಾಜ್ಯದ ಸಮಸ್ಯೆ ಬಗ್ಗೆ ಮಾತಾಡಿದ್ದೇವೆ. ಇಲ್ಲಿ ನಮ್ಮ ಹತ್ರನೇ 7 ಕೋಟಿ ಜನರ ಹತ್ರನೇ ಅಂತ ಹೇಳಿದ್ರು. ನಿಮ್ಮ ಸಮಯ ಆಯಿತು. ಮೇಡಮ್ ಅವಕಾಶ ಕೊಡಿ ಮೇಡಮ್, ನಮ್ಮ ಮಾತಾಡೋಡಿ. ನಾನು ಪಾಯಿಂಟ್ ಅಲ್ಲಿ ಉತ್ತರ ಕೊಡ್ಬೇಕಲ್ವಾ? ಈಗ ಉತ್ತರ ಕೊಡ್ಬೇಕಲ್ವಾ? ಪ್ರಶ್ನೆ ಕೇಳ್ತಿಲ್ಲ. ಕೇಂದ್ರದ ಗೃಹ ಸಚಿವರೇ ನೀವೇನ್ ಮಾಡ್ತಿದ್ದೀರಿ? ತಿಂತಿದ್ದೀರಾ ಸರ್? ಅರ್ಥ ಮಾಡ್ಕೊಳ್ಳಿ, ಎಲ್ಲ ರಾಜ್ಯಗಳಿಗೂ ಸಮವಾಗಿ ಟೈಮ್ ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಹಿಂಗ್ ಮಾಡಿದ್ರೆ ಹೆಂಗೆ ಸರ್? ಅದೇ ಸರ್, ನೀವು ಹೇಳಿ ಆ ಪ್ರಶ್ನೆಗೆ. ನಾನು ಮನಸ್ಸಲ್ಲಿ ಹಂಗೆ ಉಳ್ಕೊಂಡಿದ್ದೆ, ಹಲವರಿಗೆ ಅದು ಉಳ್ಕೊಂಡಿದೆ. ಭಾರತ ಅಂದರೆ ಸಂವಿಧಾನಬದ್ಧವಾಗಿ ನಡೆಯುತ್ತೆ ಅನ್ನೋದಾದರೆ RSSಗೂ ಅದೇ ಕಾನೂನು ಇರಬೇಕು, ಮುಸ್ಲಿಮ್ರಿಗೂ ಅದೇ ಕಾನೂನು ಇರಬೇಕು, ಕ್ರಿಶ್ಚಿಯನ್ರಿಗೂ ಅದೇ ಕಾನೂನು ಇರಬೇಕು, ಸಿಖ್ರಿಗೂ ಕೆಲವೊಂದು ಸಣ್ಣ ಪುಟ್ಟ ರಿಯಾಯಿತಿ ಕೊಟ್ಟರೆ ಆಕ್ಷೇಪಣೆ ಇಲ್ಲ. ಧರ್ಮ ಯಾವುದಾದ್ರೂ ಇರಲಿ, ಕಾನೂನು ಒಂದೇ. ಧರ್ಮ ಯಾವುದಾದ್ರೂ ಇರಲಿ, ಸಂವಿಧಾನ ಒಂದೇ. ಕರೆಕ್ಟ್. ಆದ್ದರಿಂದ ಯಾವುದೇ ಇರಲಿ, ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಧರ್ಮದ ಹೆಸರಲ್ಲಿ ಚಟುವಟಿಕೆಯನ್ನು ಮಾಡಿದರೆ ಅದು ರಿಜಿಸ್ಟರ್ ಆಗಬೇಕು ಅನ್ನೋದು ಕಾನೂನು. ಅದು ಹಿಂದೂ ಸಂಸ್ಥೆನೋ ಮುಸ್ಲಿಂ ಸಂಸ್ಥೆನೋ ಅನ್ನೋದು ಮುಖ್ಯ ಅಲ್ಲ. ಕಾನೂನು ಉಲ್ಲಂಘನೆ ಆದರೆ ಅವುಗಳನ್ನು ಪ್ರಶ್ನೆ ಮಾಡುವ ಕೆಲಸವನ್ನ ಎಲ್ಲರೂ ಮಾಡಬೇಕು. ಅದರಲ್ಲೂ ಸಹಿತ ಈ ಮಂತ್ರಿಗಳು, ಗೃಹ ಮಂತ್ರಿಗಳು ಮಾಡಬೇಕಾಗುತ್ತೆ. ಆದ್ದರಿಂದ ಇವಾಗ ನಾವು ಇವರನ್ನ ಪ್ರಶ್ನೆ ಮಾಡಿದೆಯಲ್ಲಪ್ಪ, ನೀನು ಅವರನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಅನ್ನೋದಕ್ಕಿಂತನೂ ಈಗ ಏನು ಪ್ರಶ್ನೆ ಮಾಡಿದವಲ್ಲ ಅದಕ್ಕೆ ಉತ್ತರವನ್ನು ಸಮರ್ಥವಾಗಿ ಕೊಡಿ. ಅದಕ್ಕೆ ನೀವು ಯಾಕಂದ್ರೆ ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆವತ್ತಿನಿಂದ ಇವತ್ತಿನವರೆಗೂ ಸಂವಿಧಾನವನ್ನು ಅವರು ಮಾನ್ಯತೆ ಮಾಡಿಲ್ಲ. ಅವರು ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೀತಾರೆ, ಈ ಸಂವಿಧಾನದಲ್ಲಿ ನಮಗೆ ಸನಾತನವಾದ ಇರತಕ್ಕಂಥ ಯಾವ ಅಂಶಗಳು ಇಲ್ಲ, ನಮ್ಮ ಮನೋಶಾಸ್ತ್ರದ ಅಂಶಗಳಿಲ್ಲ, ಆದ್ದರಿಂದ ಇದನ್ನ ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಸೊ ಅವತ್ತಿಂದ ಇವತ್ತು ಸಂವಿಧಾನವನ್ನೇ ಒಪ್ಪೋದಿಲ್ಲ ಅನ್ನೋರು ಸಂವಿಧಾನಾತ್ಮಕವಾಗಿ ಅದನ್ನ ರಿಜಿಸ್ಟರ್ ಮಾಡುವ ಅಗತ್ಯ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಸೊ ಆದ್ದರಿಂದ ರಿಜಿಸ್ಟರ್ ಮಾಡಿಲ್ಲ. ಇವಾಗ ಅವರೊಂದು ಮಾತು ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ 1950ರಿಂದ ನಮಗೆ ಯಾರು ಕೇಳೇ ಇಲ್ಲ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವ ಸರ್ಕಾರದವ್ರು ಹೇಳಿಲ್ಲ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್, ಗೊತ್ತಿಲ್ಲ ಇದಕ್ಕೆ ನೀವೇನು ಉತ್ತರ ಹೇಳ್ತೀರಿ ಅಂತ ಹೇಳಿ. 1967-77 ಯಾರೋ ಮದುವೆ ಆಗಿದ್ರು. ಅವಾಗೇನು ಗೊತ್ತಿಲ್ಲ, ಈ ಮದುವೆ ಏನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಕಾನೂನೇ ಇರಲಿಲ್ಲ ಅಂತ ಅಂದ್ಕೊಳ್ಳೋಣ. ಈಗ ಅವ್ರಿಗೊಂದು 70 ವರ್ಷ ಆಗಿದೆ. ನೀವು ಹೋಗಿ ಮದುವೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದು ಸೂಕ್ತವಾ ಅನ್ನೋ ಎಕ್ಸಾಂಪಲ್ ಕೊಟ್ಟರೆ ಕರೆಕ್ಟ್. ನೀವು ಹೇಳೋದು ಅದು ಕೌಟುಂಬಿಕ ಸಮಸ್ಯೆ ಬೇರೆ. ಅಲ್ಲಲ್ಲ, ಈ ಥರದ್ದು ಬರುತ್ತಲ್ಲ ಸಹಜವಾಗಿ. ಉತ್ತರ ಕೊಡೋರು ಕೊಡ್ತಾರೆ. ಇದು ಸಾರ್ವತ್ರಿಕ ಸಮಸ್ಯೆ ಆಗಿರೋದ್ರಿಂದ ನೀವು ಯಾವುದೇ ಕಾನೂನು ಇರಲಿ, ಕಾನೂನು ಬದಲಾದ್ರೆ ಅಲ್ಲ, ನಾನಿದ್ದಾಗ ಅಂತ ಕಾನೂನು ಈಗ ನಾವೆಲ್ಲ ಈ ಒಂದು ಸಿಲೆಬಸ್ ತಗೊಂಡ್ರು ಕೂಡ ಸರ್, ನಾವು ಸಾರ್ವತ್ರಿಕವಾಗಿ ಯೋಚನೆ ಮಾಡೋದಾದ್ರೆ ಇತ್ತು. ಕಂಪನಿ ಆಕ್ಟ್ಗಳ ಪ್ರಕಾರ, ಸಂಘ ಸಂಸ್ಥೆಗಳ ನೋಂದಣಿ ಆಕ್ಟ್ ಪ್ರಕಾರ ಆಗ್ಲೂ ಕೂಡ ಕಂಪನಿ ಆಕ್ಟ್ಗಳು ಬೇಡ ಸರ್, ಅಲ್ಲ ಆಗ್ಲೂ ಇತ್ತು. ಆಯ್ತು ಕುಮಾರ್, ಏನು ಅಂತಂದ್ರೆ ಕಾನೂನು ಅನ್ನೋದು
ಯಾವಾಗಾದ್ರೂ ಬದಲಾಗಿ ಬದಲಾದ ಕಾನೂನಿಗೆ ತಕ್ಕ ಹಾಗೆ ಹೌದು. ನೀವು ಸಹಿತ ಬದಲಾಗಬೇಕು Correct, ಈ point. ಅಲ್ವಾ? ಸೊ ಆದ್ದರಿಂದ RSS ಅನ್ನೋದು ನಾವು ರಿಜಿಸ್ಟರ್ ಮಾಡಿ ಅಂತಂದ್ರೆ ನಾವು ಅವಾಗ ಯಾರು ಕೇಳಿಲ್ಲ ನಮಗೆ ಅನ್ನೋದಲ್ಲ, ಅದು ನಿಮ್ಮ ಕರ್ತವ್ಯ, ನಿಮ್ಮ ಹಕ್ಕು. ನಾಳೆ ನಾನೊಂದು 25-50 ಜನ ಸೇರಿಸ್ಬಿಟ್ಟು ನಾನೇ ಒಂದು NGO ಮಾಡ್ಕೊಂಡ್ಬಿಡ್ತೀನಿ, ಆಯ್ತಾ? ಆಮೇಲೆ ಜನರ ಹತ್ರ ದುಡ್ಡು ಇಸ್ಕೊಳ್ತೀನಿ, ಗುರುದಕ್ಷಿಣೆ ಏನು ಅಂತ ಹೇಳ್ಬಿಟ್ಟು. ಸೊ ಆ ಸಂದರ್ಭದಲ್ಲಿ ಎಲ್ಲರೂ ಪ್ರಶ್ನೆ ಮಾಡಲೇಬೇಕು ಕಾನೂನಾತ್ಮಕವಾಗಿ, ನೀನು ಸಂಘಟನೆಯನ್ನು ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅಂತ. ಯಾರು ನನ್ನ ಕೇಳೇ ಇಲ್ಲ, ನಾನು ಮಾಡಿಲ್ಲ ಅನ್ನೋದು ತಪ್ಪಾಗುತ್ತೆ. ಆದ್ದರಿಂದ ಸಂವಿಧಾನವನ್ನ ಬದಲಾಯಿಸಲಿಕ್ಕೆ ಬಂದಿರತಕ್ಕಂಥವ್ರು ನಾವಂತ ಇವರ MP ಗಳು ಹೇಳ್ಕೊಂಡು ಹೋಗಿದ್ದಾರೆ, ಸಂವಿಧಾನವನ್ನ ಬೀದಿಯಲ್ಲಿ ಸುಟ್ಟಿದ್ದಾರೆ. ಆದ್ದರಿಂದ ನೀವು ಸಂವಿಧಾನವನ್ನ ಗೌರವಿಸುವ, ನಾನಾಗಲಿ ಅವರಾಗಲಿ ಗೌರವಿಸುವ ಎಲ್ಲರೂ ಈ ದೇಶದ ಪ್ರಜೆಗಳು. ಯಾರು ಗೌರವಿಸಲಿಲ್ವೋ ದಯವಿಟ್ಟು ಈ ದೇಶ ಬಿಟ್ಟು ಹೋಗಬಹುದು ನೀವು. ವೈ ನೌ, ಯಾಕೀಗ ಈ ಪ್ರಶ್ನೆ ಮಾಡ್ತಿದ್ದಾರೆ? ವೈ ನಾಟ್ ನೌ ಅನ್ನೋದು ಇನ್ನೊಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಅದಕ್ಕೆ ಒಂದು ಸಮಯದ ನಿಗದಿ ಇರೋದಿಲ್ಲ. ಅಲ್ಲಲ್ಲ, ನಾನು ಸಂದರ್ಭ ಯಾವಾಗ ಒದಗಿ ಬರುತ್ತೋ. ನಾನು ಅದನ್ನ ಆಕ್ಷೇಪಣೆ ಮಾಡಲ್ಲ. ರೈಟ್ ನೌ ಸಿಚುವೇಶನ್ ಹೆಂಗಿದೆ ಸರ್? ಕರ್ನಾಟಕದ ಪರಿಸ್ಥಿತಿ ಎಲ್ಲಾ ಟೈಮಲ್ಲೂ ಈ ತರ ಸಿಚುವೇಶನ್ಗಳಿದ್ದೇ ಇರ್ತವೆ. ಯಾವಾಗ ಶಾಂತಿ ಮತ್ತು ಕಾನೂನು ಸಮಸ್ಯೆಗಳು ಬಿಗಡಾಯಿಸ್ತಾನೆ ಇರ್ತವೆ. ಆದ್ರೆ ಯಾಕೆ ಕೇಳಬಾರ್ದು? ನಾನು ಅವರು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇಲ್ಲ, ಆದ್ರೆ ಪ್ರಶ್ನೆ ಇಸ್ ವ್ಯಾಲಿಡ್, ಕ್ವಶನ್ ಇಸ್ ವ್ಯಾಲಿಡ್. ಅದಕ್ಕೆ ಅವರು ಉತ್ತರನು ಕೊಡಬೇಕು ಮತ್ತು ಅವರು ಕಾನೂನಾತ್ಮಕವಾಗಿ ಅದನ್ನು ರಿಜಿಸ್ಟರ್ ಮಾಡಬೇಕು. ಬೇರೆ ದಾರಿಯಲ್ಲಿ ಏನೇನೋ ಧರ್ಮ ಜಾತಿನ ಬಳಸಬಾರ್ದು. ಕಳ್ಳದಂದೆ ಅನ್ನೋ ಪದ ಪ್ರಯೋಗ. ನೋಡಿ, ಇವತ್ತು ಅವರು ಒಂದು ಹೇಳಿದ್ರು, ನಮ್ಮ ಅಡಲಿಯವರು ಒಂದು ಮಾತು ಹೇಳ್ತಾ ಇದ್ದಾರೆ, ಧರ್ಮ ಯಾವುದೇ ಇರಲಿ ಕಾನೂನು ಒಂದೇ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ವಿಚಾರ ಇದು. ಇವತ್ತು ನಮ್ಮ ಪ್ರಶ್ನೆ ಏನಂದ್ರೆ, ಇವತ್ತು ನಮ್ಮ ಹಿಂದೂ ದೇವಸ್ಥಾನಗಳು ಮಾತ್ರ ಮುಜರಾಯಿ ಇಲಾಖೆ ತಂದು ಇಟ್ಕೊಂಡಿದಾರಲ್ಲ, ಇವತ್ತು ಕ್ರಿಶ್ಚಿಯನ್ ಮತ್ತು ಮುಸ್ಲಿಮ್ಸು ಚರ್ಚ್ಗಳನ್ನ ಆ ಒಂದು ಮುಜರಾಯಿ ಇಲಾಖೆಯಲ್ಲಿ ಯಾಕೆ ತರಕ್ಕಾಗ್ತಾ ಇಲ್ಲ? ಇವತ್ತು ಹಿಂದೂ ದೇವಸ್ಥಾನದ ಒಂದು ಹಣವನ್ನೇ ಇವತ್ತು ಆ ಒಂದು ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಧರ್ಮಕ್ಕಾಗಿರ್ಬೋದು ಕೊಡ್ತಾ ಇದ್ದಾರಲ್ಲ, ಅವು ಹಿಂದೂ ಈ ಕಾನೂನು ಅಡಿ ಬರ್ತಾ ಇಲ್ಲಲ್ಲ. ಯಾಕೆ? ಯಾವ ಉದ್ದೇಶಕ್ಕೋಸ್ಕರ ಬಿಟ್ಟಿದ್ದೀರಿ? ಅಂದರೆ ನೀವು ಅವ್ರನ್ನ ಮುಟ್ಟಿದ್ರೆ ಮತ ಸಿಗಲ್ಲ ಅಂತನ, ವೋಟ್ ಬ್ಯಾಂಕ್ ಸಿಗಲ್ಲ ಅಂತನ? ನಿಮ್ಗೆ ಅಂತ ಒಂದು ಧೈರ್ಯ, ದಮ್ಮು, ತಾಕತ್ತು ಅನ್ನೋದಿದ್ರೆ ಕಾನೂನು ಬಗ್ಗೆ ಮಾತಾಡೋರು ನೀವು, ಸಂವಿಧಾನ ಹಿಡ್ಕೊಂಡೆ ನೀವು ಪ್ರಮಾಣವಚನ ತಗೊಳೋರು. ಇವತ್ತು ಏನು ಒಂದು ಕ್ರಿಶ್ಚಿಯನ್ ಒಂದು ಧರ್ಮ ಇದೆ, ಮುಸ್ಲಿಮ್ಸ್ ಒಂದು ಧರ್ಮ ಇದೆ, ಆ ಧರ್ಮವು ಕೂಡ ನೀವು ಮುಜರಾಯಿ ಇಲಾಖೆ ತರ್ರಿ. ಚರ್ಚು ಮಸೀದಿಗಳನ್ನೆಲ್ಲ ನೀವು ಇವತ್ತು ಮುಜರಾಯಿ ಇಲಾಖೆ ತನ್ನಿ. ಅಲ್ಲಿಂದ ಬರೋಂಥ ಫಂಡ್ ತಗೊಂಡು ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸಿ, ಸಾಮಾಜಿಕವಾಗಿ ಉಪಯೋಗಿಸಿ. ನೀವು ಅದನ್ನ ಬಿಟ್ಟು ಇವತ್ತು ಹಿಂದೂ ದೇವಸ್ಥಾನಗಳ ಮುಜರಾಯಿ ಇಲಾಖೆಗೆ ತಂದು ಅಲ್ಲಿರುವಂಥ ದುಡ್ಡನ್ನ ನೀವು ಚರ್ಚ್ಗಳಿಗೆ, ಮಸೀದಿಗಳು ಕೊಡ್ತೀರಲ್ಲ, ಇದು ಯಾವ ಕಾನೂನು ಅಡಿಯಲ್ಲಿ ಬರುತ್ತೆ? ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಇವ್ರು ಹೇಳ್ತಾ ಇದ್ದಾರೆ, ಸನ್ಮಾನ್ಯ ದೇವೇಗೌಡರ ಬಗ್ಗೆ ಮಾತಾಡ್ತಾರೆ, ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ ಇವತ್ತು ಸಿದ್ದರಾಮಯ್ಯ ಅವರು ಏನು ಮಾತಾಡಿದ್ದಾರೆ JDS ಅಲ್ಲಿ ಇದ್ದಾಗ, ಅದ್ರ ವಿಚಾರನ ಕೇಳಿ, ನಾವು ಅದ್ರ ವಿಚಾರನ ಮಾತಾಡಿ. ಇವತ್ತು ನೆಹರು ಅವರೇ ಇವ್ರನ್ನ RSS ನ ಕಟುವಾಗಿ ಟೀಕೆ ಮಾಡಿದ್ದಾರೋ, ಅವರೇ ಸ್ವಾಗತ ಮಾಡಿ ಕರೀತಾರ, ವೆಲ್ಕಮ್ ಲೆಟರ್ ಕೊಡ್ತಾರಲ್ಲ. ಅಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ, ಪರಿಜ್ಞಾನ ಗೊತ್ತಿರಲಿಲ್ಲ RSS ಚಟುವಟಿಕೆ ಏನಂತ. ನನ್ನ ಪ್ರಶ್ನೆ ಇಷ್ಟೇ, ಇವತ್ತು ಕಾನೂನು ಅಡಿ ಇರುವಂಥದ್ದು ನಾವೆಲ್ಲ ಕಾನೂನು ಅಡಿ ಇದ್ದೀವಿ. ಇವತ್ತು ಒಂದೇ ಒಂದು ಸಿಗ್ನಲ್ ಜಂಪ್ ಆದ್ರೆ ಇವತ್ತು ಫೈನ್ ಪೆನಾಲ್ಟಿ ಹಾಕ್ತೀರಿ. ಇವತ್ತು ಯಾರನ್ನ ಬೈದ್ರೆ ಒಂದು ಪೆನಾಲ್ಟಿ ಹಾಕ್ತೀವಿ, ಒಂದು ಫೋನಲ್ಲಿ ಬೈದು ರೆಕಾರ್ಡಿಂಗ್ ಆದ್ರೆ ಅದನ್ನ ಇವತ್ತು ಸಬ್ಮಿಟ್ ಮಾಡಿ ಕೇಸ್ ಹಾಕ್ತೀವಿ. ಇವತ್ತು ಏನೇ ಒಂದು ಶಿಕ್ಷೆ ಆದ್ರೆ ಕೂಡ ಪ್ರತಿ ಒಂದು ಕಾನೂನಿನೇ ತಗೊಂತ ಇದ್ದೀವಿ. ಇವತ್ತು ನೀವು ಒಂದು ಸಂಘ ಸಂಸ್ಥೆನ ಟಾರ್ಗೆಟ್ ಮಾಡೋ ವಿಚಾರ ಬದಲಾಗಿ ಇವತ್ತು ರಾಜ್ಯದ ಜ್ವಲಂತ ಸಮಸ್ಯೆಗಳು ನಡೀತಂತ ಕ್ರೈಮ್ಗಳನ್ನ ಕಂಟ್ರೋಲ್ ಮಾಡಿ. ಇವತ್ತು ನನ್ನ ವಿಚಾರ ಒಂದು, ಇವತ್ತು ಮದ್ರಾಸುಗಳ ಬಗ್ಗೆ ಯಾಕೆ ಮಾತಾಡಕ್ಕಾಗ್ತಾ ಇಲ್ಲ? ಅವರು ಮದ್ರಾಸುಗಳ ಬಗ್ಗೆ ಮಾತಾಡಿದ್ರೆ ಮತ ಬ್ಯಾಂಕ್ ಹೋಗ್ಬಿಡುತ್ತಾ? ಮಸೀದಿ ಚರ್ಚ್ಗಳ ಬಗ್ಗೆ ಮಾತಾಡಿದ್ರೆ ಮತ ಬ್ಯಾಂಕ್ ಹೋಗುತ್ತಾ? ಕುಮಾರ್ ಅವರೇ, ಮೇಡಮ್, ನಮ್ಮ ಹಿಂದೂ ಸಂಸ್ಥೆಗಳಲ್ಲಿ, ದೇವಸ್ಥಾನಗಳಲ್ಲಿ ಉತ್ಪತ್ತಿ ಆಗ್ತಿರುವಂಥ ಆದಾಯವನ್ನು ಇವ್ರಿಗೆ ಹಂಚ್ತಾ ಇದ್ದೀರಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಮಾನ್ಯ HD ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು, ಪ್ರಧಾನಮಂತ್ರಿಗಳಾಗಿದ್ದರು. ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಇಲಾಖೆ ಮಂತ್ರಿಗಳಾಗಿದ್ದಾಗ ಹಿಂದೆ, ಅಂದರೆ ಲಾಸ್ಟ್ ಟರ್ಮಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ, ಈಗ ಮೊನ್ನೆ ಸಾರಿಗೆ ಮತ್ತು ಮುಜರಾಯಿ ಇಲಾಖೆ ಆಯ್ತಾ, ಪತ್ರಿಕಾಗೋಷ್ಠಿ ನಡೆಸಿ ವಾಲಂಟಿಯರ್ ಆಗಿ ಶೃಂಗೇರಿ ಮಠದಲ್ಲಿರುವಂಥ ಒಬ್ಬ ಐನೋರು ಕೂಡ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಬರ್ತಿರುವಂಥ ಆದಾಯವನ್ನು ನಮ್ಮ ಗುಡಿ, ನಮ್ಮ ದೇವಸ್ಥಾನ, ನಮ್ಮ ಮಠ ಬಿಟ್ಟು ಒಂದು ನಯಾ ಪೈಸೆಯೂ ಕೂಡ ಆಚೆ ಕಡೆಗೆ ಟ್ರಾನ್ಸ್ಫರ್ ಆಗೋದಿಲ್ಲ ಮುಜರಾಯಿ ಇಲಾಖೆಯಿಂದ. ಉತ್ತರ ಸಿಕ್ತು. ಈಗ ಇದು ಹೇಳಿ, ಈಗ ನಿಮ್ಮ ನಿರ್ಧಾರಗಳು ಕೇವಲ RSS ಗೆ ಸೀಮಿತವಾ? ಅಲ್ಲ, ಇನ್ನೂ ಒಂದು ಹೇಳಿದಾರೆ ಅವರು. ನೋಡಿ, ವಕ್ಫ್ ಬೋರ್ಡ್ ಆ ಕೆಲಸ ಮಾಡ್ತಿದೆ.
ವಕ್ಫ್ ಬೋರ್ಡ್ ಅಂತ ಸರ್ಕಾರದೇ ಸಂಸ್ಥೆ ಅದು ಕೆಲಸ ಮಾಡ್ತಿದೆ. ಭಾರತ ದೇಶದಲ್ಲಿ ಇವರೇ ಮಾಡಿದ್ದಾರೆ ಇದೆ, ಆ ಕೆಲಸ ಮಾಡ್ತಿದೆ. ಕ್ರಿಶ್ಚಿಯನ್ರು ಎಲ್ಲಿ ನಿಮಗೆ ಲೆಕ್ಕ ಕೊಟ್ಟಿಲ್ಲ, ಯಾವ ಚರ್ಚ್ಗಳು ಲೆಕ್ಕ ಕೊಟ್ಟಿಲ್ಲ, ಒಂದು ಹೆಸರು ಹೇಳ್ಬಿಟ್ಟು ಅದು RTI ಹಾಕಿ ಅವ್ರಿಗೆ ತಗೊಂಬಂದು ಕೊಡ್ಲಿ, ಪ್ರಶ್ನೆ ಮಾಡೋಣ. ಆಯ್ತು, ಗೃಹ ಸಚಿವರಾಗಿ ಒಂದು ನಿಮಿಷ ಮೇಡಮ್, ತಗೊಂಬಂದ್ಕೊಡಿ. ಮದ್ರಾಸಗಳ ಬಗ್ಗೆ ಮಾತನಾಡಿದ್ರು. ಮದ್ರಾಸಗಳು ಕರ್ನಾಟಕ ಸರ್ಕಾರವೇ ವಿದ್ಯಾ ಅರ್ಜನೆಗಾಗಿ ನೇಮಕ ಮಾಡಿ ಶಿಕ್ಷಕರನ್ನ ಪಾಠ ಮಾಡಿಸ್ತಾ ಇದೆ. ಇವತ್ತಲ್ಲಿ ಒಂದೇ ಒಂದು ವಿಚಾರ ಗೊತ್ತಿದೆ ಕರ್ನಾಟಕದಲ್ಲಿ, ಗೃಹ ಇಲಾಖೆ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನ ರವಾನೆ ಮಾಡಿದ್ದಾರೆ. ನಿಮ್ಮ ಸಂಸ್ಥೆಯನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ. ಅದಕ್ಕೆ ಈಗಾಗಲೇ ಮೋಹನ್ ಭಾಗವತ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಈ ಜಟಾಪಟಿ ಮುಂದುವರಿಯುವ ಲಕ್ಷಣಗಳೇ ಜಾಸ್ತಿ ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಉದ್ಭವಿಸುವಂತಹ ಒಂದು ಪ್ರಶ್ನೆ ಅಂದಾಗ, ಗೃಹ ಇಲಾಖೆ ಅಂದಾಗ ಅವರದೇ ಆದಂತಹ ವ್ಯಾಪ್ತಿಗಳಿರುತ್ತೆ. ಆ ನಿಟ್ಟಿನಲ್ಲೇ ಕೇಳಿದ್ರು ಕೂಡ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿದಂಥ ಗೃಹ ಇಲಾಖೆ ಹಾಗಾದರೆ RSSನ ಮಾತ್ರ ಹಿಡ್ಕೊಂಡಿದೆಯಾ ಅಥವಾ ಉಳಿದ ಇತರ ಧಾರ್ಮಿಕ ಸಂಸ್ಥೆಗಳಿಗೂ ಇದು ಅನ್ವಯಿಸುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಗೃಹ ಇಲಾಖೆ ಸಚಿವರಿಗೆ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.